ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैर्वेदैः साङ्गपदक्रमोपनिषदैर्गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः। देवाय तस्मै नमः। ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ನಾವು ಗೀತಾ ಸಾರ ಭಗವದ್ಗೀತೆಯ 700 ಶ್ಲೋಕಗಳಲ್ಲಿ ಆತ್ಮಜ್ಞಾನಿಗಳಾದ ರಮಣ ಮಹರ್ಷಿಗಳು ಆರಿಸಿಕೊಂಡಂತಹ 42 ಮುಖ್ಯ ಶ್ಲೋಕಗಳನ್ನು ಗೀತಾಸಾರ ಅನ್ನೋ ಒಂದು ಪುಟ್ಟ ಗ್ರಂಥದಿಂದ ಭಗವದ್ಗೀತೆಯ ಕೆಲವು ಮುಖ್ಯ ಶ್ಲೋಕಗಳನ್ನು ಪ್ರತಿಯ 2 ವಾರದಿಂದ ಗೀತಾಸಾರದ ಒಂದು ವಿಶ್ಲೇಷಣೆಯನ್ನು ಅರ್ಥಸಹಿತ ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೋದ ವಾರ ಮೊದಲ ಶ್ಲೋಕದ ಅರ್ಥವನ್ನು ನೋಡಿದ್ವಿ. ರಮಣ ಮಹರ್ಷಿಗಳು 2ನೇ ಅಧ್ಯಾಯದ ಮೊದಲ ಶ್ಲೋಕವನ್ನು ಮೊದಲನೇ 42 ಶ್ಲೋಕಗಳಲ್ಲಿ ಮೊದಲನೇದಾಗಿ ತಗೋತಾರೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಕುರುಕ್ಷೇತ್ರ ಯುದ್ಧದ ಒಂದು ಹಿನ್ನೆಲೆಯನ್ನು ನೋಡಿ ಭಗವದ್ಗೀತೆಯ ಒಂದು ಉಪದೇಶಕ್ಕೆ ಕಾರಣವಾದಂಥ ಹಿನ್ನೆಲೆಯನ್ನು ನೋಡಿದ್ವಿ. ಪರಮಾತ್ಮನಿಂದ ಪಾಂಡವರಿಂದ ಎಲ್ಲ ರೀತಿಯ ಶಾಂತಿ ಸಂಧಾನಗಳು ವಿಫಲವಾದಾಗ, ಯುದ್ಧ ಅನಿವಾರ್ಯ ಆದಾಗ, ಅಂತಹ ಒಂದು ಯುದ್ಧಕ್ಕೆ ಎಲ್ಲ 2 ಕಡೆ ಸೈನಿಕರು ಸನ್ನದ್ಧರಾಗಿ ಯುದ್ಧ ಭೂಮಿಗೆ ಬಂದಾಗ ಅಲ್ಲಿ ತನ್ನವರನ್ನು ನೋಡಿ ಮೋಹದಿಂದ ಶೋಕದಿಂದ ಅರ್ಜುನ ನನ್ನ ಬಂಧುಗಳನ್ನು ನಾನು ಕೊಲ್ಲಲಾರೆ ಅನ್ನೋಂತಹ ಒಂದು ತೀರ್ಮಾನಕ್ಕೆ ಬಂದು ತನ್ನ ಗಾಂಡೀವವನ್ನು ಕೆಳಗೆ ಇಟ್ಟು ರಥದಲ್ಲಿ ದುಃಖದಿಂದ ಕುತ್ಕೋತಾನೆ. ಅದೇ ಮೊದಲ ಅಧ್ಯಾಯ ಪೂರ್ತಿ ಇದೆ. ಅದನ್ನು 2ನೇ ಅಧ್ಯಾಯದ ಮೊದಲ ಶ್ಲೋಕವಾಗಿ ರಮಣ ಮಹರ್ಷಿಗಳು ಅದನ್ನು ತಗೊಂಡಿದ್ದಾರೆ. 2ನೇ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ದುಃಖದಿಂದ ಕೂತಂತಹ, ಕಣ್ಣಲ್ಲಿ ನೀರು ತುಂಬಿದಂತಹ ಅರ್ಜುನನಿಗೆ ಪರಮಾತ್ಮನಾದ ಕೃಷ್ಣ ಉವಾಚ ಹೇಳಿದ ಅಂತ ಅನ್ನೋದನ್ನು ನೋಡಿದ್ವಿ ಹೋದ ವಾರದ ಕ್ಲಾಸಲ್ಲಿ. ಈ ಒಂದು ಅರ್ಜುನನ ದುಃಖ ವಿಷಾದವೇ ಭಗವದ್ಗೀತೆಯ ಇನ್ನು 17 ಅಧ್ಯಾಯಗಳ ಒಂದು ಮೊದಲ ಅಧ್ಯಾಯ ಪೂರ್ತಿ ದುಃಖ ವಿಷಾದ. ಅದೇ ಕಾರಣ ಆಯಿತು, ಅದಕ್ಕೆ ಅದನ್ನು ಬೀಜ ಅಧ್ಯಾಯ ಅಂತಾರೆ. ಅದರಿಂದ ಇನ್ನು 17 ಅಧ್ಯಾಯಗಳ ಮೂಲಕ ಪರಮಾತ್ಮ ನಮಗೆ ಆತ್ಮತತ್ವವನ್ನು ಕೊಡೋದಕ್ಕೆ ಅದೇ ಕಾರಣವಾಯಿತು ಅನ್ನೋದನ್ನು ನಾವು ನೋಡಿದ್ವಿ. ಯಾವಾಗ ನಮ್ಮ ಜೀವನದಲ್ಲಿ ದುಃಖ, ಸಂಕಟ, ನೋವುಗಳು ಬರುತ್ತೆ, ಆಗ ನಾವು ಪರಮಾತ್ಮನ ಕಡೆ ತಿರುಗಿದರೆ ಅದು
ಮೋಕ್ಷ ಸಾಧನೆಗೆ ಕಾರಣ ಆಗತ್ತೆ ಅನ್ನೋದನ್ನು ನಾವು ಭಗವದ್ಗೀತೆಯಿಂದ ತಿಳ್ಕೋಬೋದು. ಇದನ್ನೇ ಈ ರೀತಿಯಾದಂತಹ ದುಃಖ ಸಂಸಾರದಲ್ಲಿ ಬರ್ತಕ್ಕಂತಹ ದುಃಖ ನೋವುಗಳ ಸಮಯದಲ್ಲಿ ಮಾತ್ರ ನಾವು ನಮ್ಮನ್ನು ನಾವು ಹೆಚ್ಚು ಅಂತರ್ಮುಖಿ ಆಗ್ತೀವಿ, ಹೆಚ್ಚು ಇದು ಯಾಕೆ ಹೀಗಾಯಿತು ಅಂತ ಚಿಂತನೆ ಮಾಡ್ತೀವಿ, ಭಗವಂತನ ಕಡೆ ತಿರುಗ್ತೀವಿ. ಆದ್ದರಿಂದ ಶ್ರೀಮದ್ ಭಾಗವತದಲ್ಲಿ ಕುಂತಿ ಸ್ತುತಿ ಬರುತ್ತೆ. ಕುಂತಿದೇವಿ ಪಾಂಡವರ ಕುರುಕ್ಷೇತ್ರ ಯುದ್ಧ ಮುಗಿದ್ಮೇಲೆ ಬರುವಂತಹ ಇದು ಭಾಗವತದಲ್ಲಿ ಅಶ್ವತ್ಥಾಮನ ಬಾಣಕ್ಕೆ ಸಿಕ್ಕಿ ಪಾಂಡವರಿಗೆಲ್ಲ ಅವನು ಬ್ರಹ್ಮಾಸ್ತ್ರವನ್ನು ಬಿಟ್ಬಿಡ್ತಾನೆ. ಆಗ ಅವರೆಲ್ಲ ಪರಮಾತ್ಮನ ಒಂದು ದಯೆಯಿಂದ ಎಲ್ಲರೂ ಅರ್ಜುನ ಆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ತಾನೆ. ಆದರೆ ಉತ್ತರೆ ಅರ್ಜುನನ ಮಗ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಇರ್ತಕ್ಕಂತಹ ಮಗುವರಿಗೆ, ಯಾಕೆಂದರೆ ಪಾಂಡವರ ಕುಲಕ್ಕೆಲ್ಲ ಅಂತ ಅವನು ಬಿಟ್ಟಿರ್ತಾನೆ ಬ್ರಹ್ಮಾಸ್ತ್ರವನ್ನು, ಆ ಮಗುವಿಗೆ ಅದರಿಂದ ಅಪಾಯ ಉಂಟಾದಾಗ ಕುಂತಿದೇವಿ ಪಾಂಡವರು ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಮಗುವನ್ನು ರಕ್ಷಣೆ ಮಾಡ್ತಾನೆ. ಅಲ್ಲಿ ಅವಳ ಉತ್ತರೆಯ ಗರ್ಭಕ್ಕೆ ಎಂಟರಾಗಿ ಆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ತಾನೆ. ಆಗ ಆ ಸಣ್ಣದಾಗಿ ಶಂಖಚಕ್ರ ಗದ ಸಣ್ಣ ಒಂದು ಸಣ್ಣ ಇಷ್ಟೇ ಇರ್ತಾನಂತೆ. ಅಂತಹವನನ್ನು ಮಗು ಒಳಗಿಂದ ನೋಡಿರುತ್ತೆ. ಹೊರಗೆ ಬಂದ ಮೇಲೆ ಸದಾ ಆ ದಿವ್ಯ ರೂಪವನ್ನು ಹುಡುಕ್ತಾ ಇರ್ತಾನೆ. ಅದಕ್ಕೆ ಆ ಮಗುವಿಗೆ ಪರೀಕ್ಷಿತ ಅಂತ ಹೇಳ್ತಾರೆ. ಪರೀಕ್ಷಿತ ಪಾಂಡವರ ಮೊಮ್ಮಗ. ಅವನ ರಕ್ಷಣೆಯನ್ನು ಮಾಡಿ ಪಾಂಡವರ ಕುಲದ ರಕ್ಷಣೆಯನ್ನು ಪರಮಾತ್ಮ ಮಾಡಿದಾಗ ಕುಂತಿ ಸ್ತುತಿ ಮಾಡ್ತಾಳೆ. ಆ ಸ್ತುತಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಎಲ್ಲರೂ ಯಾರೂ ನಮಗೆ ದುಃಖ ಕೊಡು ಅಂತ ಕೇಳಲ್ಲ, ಸುಖವಾಗಿದ್ದಾಗ ಪರಮಾತ್ಮನ ಸ್ಮರಣೆ ಮಾಡಲ್ಲ, ದುಃಖ ಇದ್ದಾಗ ನನಗೆ ಯಾಕೆ ಹೀಗಾಯಿತು ಅಂತ ಅವನ ಕಡೆ ತಿರುಗ್ತೀವಲ್ವ. ಆದರೆ ಕುಂತಿ ಮಾಡೋ ಸ್ತುತಿಯಲ್ಲಿ ಅವಳು ಏನು ಹೇಳ್ತಾಳೆ ಅಂದರೆ, ವಿಪದ ಸಂತುತ್ತ ಶಶ್ವತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ವಿಪದ ಸಂತುತ್ತ, ಯಾವಾಗ ನಮಗೆ ವಿಪತ್ತು ಬಂದಿದೆ ಆಗೆಲ್ಲ ನಾವು ನಿನ್ನ ಕಡೆ ತಿರುಗಿದ್ದೀವಿ. ಆಗ ನಿನ್ನ ಜಗದ್ಗುರೋ, ನಿನ್ನ ದರ್ಶನ ಆಗಿದೆ ನಮಗೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಸದಾ ನಿನ್ನ ದರ್ಶನ ಭಾಗ್ಯ ಸಿಗಬೇಕು ಅಂದರೆ ಕಷ್ಟಗಳನ್ನೇ ನಮಗೆ ಕೊಡು, ಆಗ ನಿನ್ನ ದರ್ಶನ ಆಗತ್ತೆ. ನಿನ್ನ ದರ್ಶನ ಅಂದರೆ ನೀನು ಸಾಮಾನ್ಯನ ಕೃಷ್ಣ. ಅಪುನರ್ಭವ ದರ್ಶನಂ ಅಂದರೆ ನಿನ್ನ ಒಂದು ದರ್ಶನ ಪಡೆದರೆ ಮತ್ತೆ ಸಂಸಾರದ ಬಂಧನಕ್ಕೆ ನಾವು ಸಿಕ್ಕೋಕೊಳ್ಳೋದಿಲ್ಲ. ಆದ್ದರಿಂದ ನಮಗೆ ಕಷ್ಟಗಳನ್ನೇ ಕೊಡು ಅಂತ ಕುಂತಿದೇವಿ ಸ್ತುತಿ ಮಾಡ್ತಾಳೆ. ಆಗ ಹೆಚ್ಚು ಹೆಚ್ಚು ನಿನ್ನ ಮನಸ್ಸಿನ ಆಳದಿಂದ ನಿನ್ನ ಸ್ಮರಣೆ ಮಾಡ್ತೀವಿ, ಹೃದಯದ ಅಂತರದಿಂದ ನಮಗೆ ಪ್ರಾರ್ಥನೆ ಮಾಡ್ತೀವಿ, ಅದು ನಿನಗೆ ತಟ್ಟತ್ತೆ, ನಿನ್ನ ದರ್ಶನದ ಭಾಗ್ಯ ನಮಗೆ ಸಿಗತ್ತೆ ಅಂತ ಭಾಗವತದಲ್ಲಿ ಕುಂತಿ ಹೇಳ್ತಾಳೆ. ಅದು ನಿಜನೇ. ನಾವು ನಮ್ಮ ಜೀವನಗಳಲ್ಲಿ ತುಂಬ ದುಃಖ, ನೋವು, ಸಂಕಟ ಇದ್ದಾಗ, ಅಂದರೆ ಸ್ವಲ್ಪ ಸಜ್ಜನರಾಗಿದ್ದರೆ, ಭಕ್ತರಾಗಿದ್ದರೆ, ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅದು ಪರಮಾತ್ಮನಿಗೆ ತಲುಪತ್ತೆ. ಯಾವಾಗ ಮನಸ್ಸಿಟ್ಟು ಶ್ರದ್ಧೆಯಿಂದ ಮಾಡಿದಾಗ ಅದು ಸುಖದಲ್ಲಿ ನಮಗೆ ಆ ಸ್ಮರಣೆ ಬರೋದಿಲ್ಲ. ಕೆಲವರಿಗೆ ಬರುತ್ತೆ, ಎಲ್ಲರಿಗೂ ಅಂತಲ್ಲ. ಈಗ ಜನಕ, ಸೀತಾದೇವಿಯ ತಂದೆ ಜನಕ, ಅವರೆಲ್ಲ ರಾಜ ಋಷಿಗಳ ಹಾಗೆ ಇರ್ತಿದ್ರು. ರಾಜ್ಯಭಾರ ಮಾಡ್ತಿದ್ರು. ದೊಡ್ಡ ದೊಡ್ಡ ರಾಜ್ಯ, ಬೇಕಾದಷ್ಟು ಕೆಲಸ, ಜವಾಬ್ದಾರಿಗಳು ಇರ್ತಿತ್ತು. ಆದರೆ ಪರಮಾತ್ಮನ ಸ್ಮರಣೆಯನ್ನು ಬಿಡ್ತಿರಲಿಲ್ಲ. ಆದರೆ 99% ಜನಕ್ಕೆ ಕಷ್ಟದಲ್ಲಿ ಮಾತ್ರ ಪರಮಾತ್ಮನ ಸ್ಮರಣೆ ಆಗತ್ತೆ. ಆದರೆ ಈಗ ಅರ್ಜುನ ಏನು ಮಾಡಿದ್ದಾನೆ, ಅವನಿಗೆ ದುಃಖ ಆಗಿದೆ, ಆದರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ತನ್ನ ಸಮಸ್ಯೆಯನ್ನು ಪರಮಾತ್ಮನ ಹತ್ರ ತೊಗೊಂಡು ಹೋಗಿದ್ದಾನೆ. ಆದ್ದರಿಂದಲೇ ಅರ್ಜುನನ ವಿಷಾದ ಒಂದು ರೀತಿಯಾದಂತಹ ನಮಗೆಲ್ಲ ಒಂದು ರೀತಿ ಬ್ಲೆಸ್ಸಿಂಗ್, ಆಶೀರ್ವಾದ, ವರ ಇದ್ದ ಹಾಗೆ. ಅದರಿಂದಲೇ ಗೀತೆಗೆ ಕಾರಣ ಆಯಿತು. ಈಗ ಪರಮಾತ್ಮನ ಒಂದು ಉಪದೇಶ ಅಥವಾ ಟೀಚಿಂಗ್ ಶುರುವಾಗುತ್ತೆ. ಹೇಗಿರಬೇಕು ಉಪದೇಶ? ಸಮಸ್ಯೆ ಯಾವ ರೀತಿ ಇದೆ ಅದಕ್ಕೆ ತಕ್ಕ ಹಾಗೆ ಇರಬೇಕಲ್ವ. ಅದಕ್ಕೆ ಸಮಸ್ಯೆ ಹೇಗಿದೆ ಅದಕ್ಕೆ ನಮ್ಮ ಉತ್ತರ ಸಹ ಅದಕ್ಕೆ ಸರಿಯಾದ ರೀತಿಯಲ್ಲಿ, ಸಮರ್ಪಕವಾದ ರೀತಿಯಲ್ಲಿ ಅದಕ್ಕೆ ಸಮಾಧಾನ ಇರಬೇಕು. ಆ ಸಮಸ್ಯೆಯನ್ನು ಸರಿಯಾಗಿ ಅಡ್ರೆಸ್ ಮಾಡಬೇಕು. ಮೇಲೆ ಸೂಪರ್ಫಿಷಿಯಲ್ಲಾಗಿ ಆ ಸಿಂಪ್ಟಮ್ನ, ಈಗ ಯಾರಿಗೋ ರೋಗ ಇದೆ, ಒಳಗಡೆ ವೈರಸ್ಸೋ ಬ್ಯಾಕ್ಟೀರಿಯಾನೋ ಯಾವುದರಿಂದನೋ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬಂದಿದೆ. ಸುಮ್ಮನೆ
ಜ್ವರಕ್ಕೆ ಇದಕ್ಕೆ ಔಷಧಿ ತೊಗೊಂಡ್ರೆ ಹೋಗೋದಿಲ್ಲ. ಅದು ಮೇಲ್ಗಡೆ ಸಿಂಪ್ಟಮ್. ಅದು ಏನು ಜ್ವರ ಬಂದಿರೋದು, ಗಂಟ್ಲು ನೋಯ್ತಾ ಇರೋದು, ಕೆಮ್ಮು ಬಂದಿರೋದು, ಅಷ್ಟಕ್ಕೆ ಮಾತ್ರ ಒಂದು ಕಾಫ್ ಸಿರಪ್ ತೊಗೊಂಡ್ರೆ ಕೆಮ್ಮು ಹೋಗೋದಿಲ್ಲ. ಆ ನಿಮಿಷಕ್ಕೆ ಅದು ನಿಂತಂಗೆ ಆಗಿರುತ್ತೆ ಅಷ್ಟೇ. ಹಾಗೆ ನಮ್ಮ ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ರೂಟ್ ಕಾಸ್, ಅದಕ್ಕೆ ಮೂಲ ಏನು, ಸಮಸ್ಯೆಯ ಮೂಲ ಏನು ಅಂತ ತಿಳ್ಕೊಂಡು ಅದಕ್ಕೆ ಸಮಾಧಾನವನ್ನು, ಸಲ್ಯೂಷನ್ ಕೊಡಬೇಕು. ನಮ್ಮ ಎಲ್ಲ ದುಃಖಕ್ಕೆ, ಜೀವನದಲ್ಲಿ ಎಂತಹ ಥರದ ತೊಂದರೆಗಳೇ ಇರಲಿ, ನಮ್ಮ ಎಲ್ಲ ಸಮಸ್ಯೆಗಳನ್ನು 3 ರೀತಿಯಾಗಿ ಮಾಡ್ತಾರೆ: ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ ಅಂತ. ತಾಪತ್ರಯ. ತಾಪ ಅಂದರೆ ಸಮಸ್ಯೆಗಳು, ತ್ರಯ 3, ತಾಪತ್ರಯ. ಆಧ್ಯಾತ್ಮಿಕ ಅಂದರೆ ನನ್ನಿಂದಲೇ, ನನಗೇನೋ ದೇಹದಲ್ಲಿ ಏನೋ ತಲೆನೋವು, ಕೈ ನೋವು, ಕಾಲು ನೋವು, ಅಥವಾ ಮನಸ್ಸಲ್ಲಿ ಏನೋ ಬೇಸರ, ಅಂತಹ ತೊಂದರೆಗಳಿಗೆ ಆಧ್ಯಾತ್ಮಿಕ. ಆದಿಭೌತಿಕ ಅಂದರೆ ನನಗೇನೂ ತೊಂದರೆ ಇಲ್ಲ, ಆದರೆ ಹೊರಗಡೆ ಯಾರಿಂದನೋ, ನಾನೆಲ್ಲ ರೀತಿ ಸರಿ ಇದ್ದೀನಿ, ಯಾರೋ ಸಂಬಂಧಿಕರಿಂದನೋ ಅಕ್ಕಪಕ್ಕದವರಿಂದನೋ ಏನೋ ಬೇಸರ ಆಗೋ ಹಾಗೆ ಮಾತಾಡೋದು, ಜಗಳ ಆಗೋದು, ಏನೋ ತೊಂದರೆಗಳು, ಇದೆಲ್ಲ ಆದಿಭೌತಿಕ. ಆಧ್ಯಾತ್ಮಿಕ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರ್ತಕ್ಕಂತಹದ್ದು. ಏನೋ ಅರ್ಥಕ್ವೇಕ್ ಆಗೋದು, ಆಮೇಲೆ ಲ್ಯಾಂಡ್ ಸ್ಲೈಡ್ ಆಗೋದು, ಅಥವಾ ತುಂಬ ಮಳೆ ಬರೋದು, ಅಥವಾ ಪ್ರವಾಹ ಬರೋದು, ಅಥವಾ ನೀರಿಲ್ಲದೆ ಇರೋದು, ಇದೆಲ್ಲ ಆದಿದೈವಿಕ ತಾಪತ್ರಯಗಳು. ಇದು 3 ತರಹ ತಾಪತ್ರಯಗಳಿದೆ. ಆದರೆ ನಮ್ಮ ಒಂದು ಎಲ್ಲ ತರಹದ ನಮ್ಮ ತೊಂದರೆಗಳಿಗೆ, ನೋವುಗಳಿಗೆ, ನಮ್ಮ ಶೋಕ, ಮೋಹ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು. ಅದಕ್ಕೆ ಸರಿಯಾದಂತಹ ಉಪದೇಶವನ್ನು ಕೃಷ್ಣ ಕೊಡ್ತಾನೆ. ನಮ್ಮ ಎಲ್ಲ ದುಃಖ, ನಮ್ಮ ಎಲ್ಲ ತೊಂದರೆಗಳಿಗೆ ಅವಿದ್ಯಾ, ಅಜ್ಞಾನವೇ ಕಾರಣ. ಆದ್ದರಿಂದ ಕೃಷ್ಣ ಇಲ್ಲಿ ಆತ್ಮತತ್ವವನ್ನು, ಇಡೀ ಗೀತೆಯ ಮುಖ್ಯವಾಗಿ ಆತ್ಮತತ್ವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಆ ಜ್ಞಾನವನ್ನು ನಮಗೆ ಕೊಡ್ತಾನೆ. ಇದರಿಂದ ದುಃಖದ ಸಂಪೂರ್ಣ ಬೇರು ಸಮೇತ ಕಿತ್ತೆ ಎಸೆದಾಗುತ್ತೆ. ಇದನ್ನೇ 2ನೇ ಅಧ್ಯಾಯದಲ್ಲಿ ಕೃಷ್ಣ ಶುರು ಮಾಡೋದು. ಅರ್ಜುನ ಹೀಗೆ ದುಃಖಪಟ್ಟು ಹೇಳಿದಾಗ ಕೃಷ್ಣ ಹೇಳೋದು, ನಾ ತು ಶೋಚಂತಿ ಪಂಡಿತಾಹ ಅಂತ. ಇರೋರ್ಗಾಗಲಿ ಇಲ್ಲದೇ ಇರೋರ್ಗಾಗಲಿ ಪಂಡಿತನಾದವನು ಎಂದೂ ಶೋಕಿಸೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಎಲ್ಲಿ ಜ್ಞಾನ ಇದೆ, ಪಂಡಿತ ಅಂದರೆ ಏನು? ಪಂಡ ಅಂದರೆ ಆತ್ಮಜ್ಞಾನ ಅಂತ. ಪಂಡಿತ ಅಂದರೆ ಯಾರಿಗೆ ಅದು ಆತ್ಮಜ್ಞಾನ ಇದೆ ಅವನಿಗೆ ಪಂಡಿತ ಅಂತಾರೆ. ಯಾರಲ್ಲಿ ಈ ಜ್ಞಾನ ಇದೆ ಅವನಿಗೆ ದುಃಖವಿಲ್ಲ. ದುಃಖ ಮತ್ತು ಜ್ಞಾನಿ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಹಿಂದಿಲಿ ಒಂದು ಪದ ಹೇಳ್ತಾರೆ, ರೋತ ಹೂವ ಜ್ಞಾನಿ ಅಂತ. ಹಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಯಾರು ಬುದ್ಧಿವಂತನೋ, ಬುದ್ಧಿವಂತ ಅಂದರೆ ಈ ಲೌಕಿಕ ವಿಷಯಗಳಲ್ಲಿ ಅಲ್ಲ, ಆತ್ಮತತ್ವವನ್ನು ತಿಳಿದನೋ, ಜ್ಞಾನಿಯಾಗಿದನೋ ಅಂತಹವನಿಗೆ ದುಃಖ ಬಿರೋದಕ್ಕೆ ಸಾಧ್ಯವೇ ಇಲ್ಲ. ಅದೆರಡು ಒಟ್ಟಿಗೆ ಇರೋದೇ ಇಲ್ಲ. ಹಗಲು ಮತ್ತು ರಾತ್ರಿ ಇದ್ದ ಹಾಗೆ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಸಾರಿ ಸಾರಿ ಹೇಳ್ತಾನೆ. ಜ್ಞಾನಿಯಾದವನಿಗೆ ದುಃಖವಿಲ್ಲ, ಯಾವುದೇ ತರಹದ ದುಃಖವಿಲ್ಲ. ಅದು ಹೇಗೆ ಅನ್ನೋದು ನೋಡೋಣ. ದುಃಖವಿಲ್ಲ ಅನ್ನೋದು ನಮ್ಮ ಅರ್ಥದಲ್ಲಲ್ಲ. ಸೊ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕೊನೆ ಆಗಬೇಕು ಅಂತಂದರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೇಬೇಕು. ಬೇರೆ ಅನ್ಯ ಮಾರ್ಗವಿಲ್ಲ. ಇದೊಂದೇ ದಾರಿ. ಎಂತಹದೇ ದುಃಖ ಆಗಲಿ, ಸಂಕಟವಾಗಲಿ, ಅದರಿಂದ ಆಚೆ ಬರೋದಕ್ಕೆ ಇದೊಂದೇ ದಾರಿ. ಅಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೇನೋ ಸಂಸಾರದಲ್ಲಿ ದುಃಖ ಸಮಸ್ಯೆಗಳಿದೆ ರೀ, ಅದಕ್ಕೆ ಆತ್ಮಜ್ಞಾನಕ್ಕೆ ಏನು ಸಂಬಂಧ? ಎರಡಕ್ಕೂ ಹೆಂಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ ನೀವು?
ಏನೋ ನನಗೆ ತಲೆನೋವು, ಕಾಲು ನೋವು, ನನಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ರಿಲೇಷನಲ್ ಪ್ರಾಬ್ಲಮ್ ಇದೆ ಅಂದರೆ ನೀವು ಆತ್ಮಜ್ಞಾನ ಇಲ್ಲ ಅದರೇ ದುಃಖಕ್ಕೆ ಕಾರಣ ಅಂದರೆ ಏನು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಹೆಂಗ್ರಿ ಕನೆಕ್ಟ್ ಮಾಡ್ತೀರಾ ಎರಡನ್ನ ಅಂತ ಕೇಳ್ಬೋದು. ನನ್ನ ದುಃಖವೇ ಬೇರೆ, ನನ್ನ ಸಂಕಟವೇ ಬೇರೆ, ಯಾರಿಗೂ ಅರ್ಥ ಆಗಲ್ಲ, ಅಂತಹ ಕಷ್ಟಗಳಿದೆ ನನಗೆ. ಇದೇ ರಮಣ ಮಹರ್ಷಿಗಳು ಮಾಡ್ತಾ ಇದ್ದಿತ್ತು. ನಾನು ಹೇಳಿದೆ 42 ಶ್ಲೋಕಗಳನ್ನ ಮಾಡಬೇಕಾದ್ರೆ ಮಧ್ಯೆ ಮಧ್ಯ ರಮಣರ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತೀನಿ ಅಂತ. ರಮಣ ಮಹರ್ಷಿಗಳ ಹತ್ರ ಯಾರೇ ಹೋಗಿ ಏನೇ ಸಮಸ್ಯೆಯನ್ನು ಹೇಳಿ, ಏನೇ ಹೇಳಿ, ದೈಹಿಕ ಸಮಸ್ಯೆ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇರ್ಬೋದು, ರಿಲೇಷನ್ ಪ್ರಾಬ್ಲಮ್ ಇರ್ಬೋದು, ಎಂತಹದೇ ತೊಂದರೆ ಇರಲಿ, ಅದಕ್ಕೆ ನಾನು ಯಾರು ಅಂತ ವಿಚಾರ ಮಾಡು ಅಂತಿದ್ರು ಅವರು. ದುಃಖ ಯಾರಿಗೆ ಅಂತ ವಿಚಾರ ಮಾಡು ಅಂತಿದ್ರು ಅವರು. ಅದನ್ನೇ ಇಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅದನ್ನು ನಿಧಾನಕ್ಕೆ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಕನೆಕ್ಟ್ ಮಾಡ್ತೀರಾ ನೀವು ಅಜ್ಞಾನಕ್ಕೆ? ದುಃಖ, ಅಜ್ಞಾನ ಎಲ್ಲಿ ಎಷ್ಟು ಜಾಸ್ತಿ ಇದೆ ಅಷ್ಟು ದುಃಖ ಹೆಚ್ಚಿದೆ. ಎಲ್ಲಿ ಜ್ಞಾನವಿದೆ ಅಲ್ಲಿ ದುಃಖವಿಲ್ಲ. ಅದಕ್ಕೆ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ನಹಿ ಜ್ಞಾನೇನ ಪವಿತ್ರಂ, ಜ್ಞಾನಕ್ಕೆ ಕ್ಕಿಂತ ಪವಿತ್ರವಾದದ್ದು, ನಿನ್ನನ್ನು ಪವಿತ್ರಗೊಳಿಸ್ತಕ್ಕಂತಹದ್ದು ಇನ್ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಹೇಗೆ ಎರಡಕ್ಕೂ ಕನೆಕ್ಟ್ ಮಾಡ್ತೀರಾ? ಇದನ್ನು 2ನೇ ಅಧ್ಯಾಯಕ್ಕೆ ಭಾಷ್ಯವನ್ನು ಬರಿಬೇಕಾದಾಗ ಆಚಾರ್ಯ ಶಂಕರರು ಬಹಳ ಸುಂದರವಾಗಿ ದುಃಖಕ್ಕೂ ಅಜ್ಞಾನಕ್ಕೂ ಹೆಂಗೆ ರಿಲೇಷನ್ ಇದೆ, ಜ್ಞಾನದಿಂದ ದುಃಖ ಅಜ್ಞಾನ ಹೆಂಗೆ ಓಡೋಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಸೊ ನಾವು ಈಗ ಕೃಷ್ಣನ ಉಪದೇಶವನ್ನು ಶುರು ಮಾಡೋಕ್ಕೂ ಮುಂಚೆ ಶಂಕರರ ಭಾಷ್ಯದಲ್ಲಿ ಬರೆದಿರತಕ್ಕಂತಹ ದುಃಖಕ್ಕೂ ಅಜ್ಞಾನಕ್ಕೂ ಎಂತಹ ಒಂದು ಸಂಬಂಧ ಇದೆ ಅನ್ನೋದನ್ನು ನೋಡೋಣ. ದುಃಖಕ್ಕೆ ಕಾರಣವೇ ಅಜ್ಞಾನ ಅಂತ ಬರೀತಾರೆ ಆಚಾರ್ಯರು ಭಾಷ್ಯದಲ್ಲಿ. ಏನು ಈಗ ಅಜ್ಞಾನ ಅಂದರೆ? ಅವಿದ್ಯೆ. ನಾನು ಯಾರು ಅಂತ ನನಗೆ ಸರಿಯಾಗಿ ತಿಳುವಳಿಕೆ ಇಲ್ಲ. ಅಲ್ಲ, ನನಗೆ ಗೊತ್ತಿದೆ ರೀ ನಾನು ಯಾರು ಅಂತ, ನಾನು ಇಂಥವ್ರು, ಇಂಥ ಹೆಸರು, ಇಂಥವರು, ನಾನು ಗಂಡಸು, ನಾನು ಹೆಂಗಸು, ಇಷ್ಟು ವಯಸ್ಸಾಗಿದೆ, ನಾನು ಇಷ್ಟು ಓದ್ಕೊಂಡಿದ್ದೀನಿ, ನನಗೆ ಯಾಕ್ರಿ ಅಜ್ಞಾನಿ ಅಂತೀರಿ ಅಂತ ಅನ್ಬೇಡಿ. ಇಲ್ಲಿ ಮಾತಾಡ್ತಾ ಇರೋದು ನಿಮ್ಮ ಹೆಸರಿನ ಮುಂದೆ ಇರೋ ಡಿಗ್ರಿಗಳಲ್ಲ, ನೀವು ಹೆಂಗಸೋ ಗಂಡಸೋ ಅನ್ನೋದಲ್ಲ, ನೀವು ಎಷ್ಟು ವಯಸ್ಸಾಗಿದೆ ಅಂತಲ್ಲ, ನೀವೆಂಥ ತಿಳುವಳಿಕೆ ಉಳ್ಳವರು, ಎಷ್ಟು ಜ್ಞಾನ ಇರೋರು ಅಂತಲ್ಲ. ನಿಮಗೆ ನೀವು ಯಾರು ಅಂತ ಗೊತ್ತಿದೆಯಾ? ಅವಿದ್ಯೆ, ಅಜ್ಞಾನ ಅಂತ ಈ ಪದವನ್ನು ಉಪಯೋಗಿಸೋದು ನಾನು ಯಾರು ಎಂಬ ಸರಿಯಾದ ತಿಳುವಳಿಕೆ ನನಗೆ ಇಲ್ಲದೆ ಇರೋದು, ಅದನ್ನು ಹೇಳ್ತಾ ಇರೋದು ಇಲ್ಲಿ ಅಜ್ಞಾನ ಅಂತ. ಆಯಿತು, ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಓಕೆ, ನಿಮ್ಮ ಪ್ರಕಾರನೇ ಬರೋಣ. ನನಗೆ ಗೊತ್ತಿಲ್ಲ ನಾನು ಯಾರು ಅಂತ. ಆಯಿತು, ಅದನ್ನು ನೀವು ಅವಿದ್ಯೆ, ಅಜ್ಞಾನ ಅಂತೀರಾ. ಆದರೆ ನನಗೆ ಗೊತ್ತು ನಾನು ಯಾರು ಅಂತ. ನಾನು ಇದು, ಈ ದೇಹ, ತಲೆಯಿಂದ ಕಾಲು ತನಕ ಇದ್ದೀನಲ್ಲ, ಇದು ನಾನು. ಹೌದಪ್ಪ, ನೀನು ಈ ದೇಹನ ಹೆಂಗೆ ಗೊತ್ತಾಯ್ತು ನಿಂಗೆ ನೀನು ಈ ದೇಹ ಅಂತ? ಹೆಂಗೆ ಗೊತ್ತಾಯಿತು ಅಂದರೆ ನನಗೆ ಅನುಭವ ಇದೆ. ಈ ದೇಹದೊಳಗೆ ಏನೇನು ಆಗತ್ತೆ ಎಲ್ಲ ನನಗೆ ಗೊತ್ತಾಗತ್ತೆ. ಇದರ ಸುಖ ದುಃಖ ನನ್ನ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಇದು ನಾನು. ಈ ತಲೆಯಿಂದ ಕಾಲು ತನಕ ಅಷ್ಟೇ ನಾನು. ಅವರೆಲ್ಲ ಬೇರೆ 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 ನನಗಿಂತ. ಇಲ್ಲಿಂದ ಇಲ್ಲಿ ತನಕ ಮಾತ್ರ ನಾನು. ಇಲ್ಲಿಗೆ ದೇಹಕ್ಕೆ ಸುಖ ಆದರೂ ನಂಗೆ ಗೊತ್ತಾಗುತ್ತೆ, ದುಃಖ ಆದರೂ ನಂಗೆ ಗೊತ್ತಾಗುತ್ತೆ. ಆದ್ದರಿಂದ ಇದು ನಾನು. ಆಮೇಲೆ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ ಜಗತ್ತಿನಲ್ಲಿ. ಏನು? ಈ ದೇಹ ಇದ್ದಾಗ, ವ್ಯಕ್ತಿ ಬದುಕಿದ್ದಾಗ ಅವರು ಇದ್ದಾರೆ ಅಂತ ಹೇಳ್ತೀವಿ. ದೇಹ ನಾಶ ಆದ ಮೇಲೆ, ಅಂದರೆ ಅವರು ಸತ್ತ ಮೇಲೆ ಆ ವ್ಯಕ್ತಿ ಇಲ್ಲ, ನನಗೆ ವ್ಯವಹಾರ ಮಾಡೋಕ್ಕೆ ಅವರು ಇಲ್ಲ. ಆದ್ದರಿಂದ
ಅವರು ಹೇಗೋ ನಾನು ಹಾಗೆ. ಈ ದೇಹ ಹುಟ್ಟಿದೆ ಅಂದರೆ ನಾನಿದ್ದೀನಿ, ಇದು ನಾಶ ಆಗುತ್ತೆ ಒಂದಿನ, ಆಗ ನಾನಿಲ್ಲ. ಇದು ನನ್ನೆಲ್ಲ ಜಗತ್ತನ್ನು ನೋಡಿ ತಿಳ್ಕೊಂಡಿರೋಂತಹದ್ದು. ಅಂದರೆ ನನಗೆ ಸುಖ ದುಃಖಗಳು ದೇಹಕ್ಕಾಗೋದು ಗೊತ್ತಾಗತ್ತೆ. ಇದು ಇದ್ದರೆ ನಾನಿದ್ದೀನಿ, ಇದಿಲ್ಲದೆ ಹೋದರೆ ನಾನಿಲ್ಲ. ಆದ್ದರಿಂದ ಈ ದೇಹ ನಾನು. ಇದು ಸುಖವಾಗಿದ್ದರೆ ನನಗೆ ಆನಂದ, ಇದು ಆರೋಗ್ಯವಾಗಿದ್ದರೆ ನನಗೆ ಆನಂದ. ಆದ್ದರಿಂದ ನಾನು ಎಲ್ಲ ಸಮಯದಲ್ಲೂ ಇದನ್ನು ಸುಖವಾಗಿ ಇಟ್ಕೊಳ್ಳೋಕ್ಕೆ, ಸೇಫಾಗಿ ಇಟ್ಕೊಳ್ಳೋಕ್ಕೆ, ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಯಾಕೆಂದರೆ ಇದು ನಾನು. ನನಗೆ ಇದರ ಮೇಲೆ ತುಂಬ ಪ್ರೀತಿ. ಮೊದಲನೇ ಸ್ಟೇಜ್ ಏನು? ಅವಿದ್ಯೆ, ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋದು. ಎರಡನೇದು, ಅದರಿಂದ ಏನಾಯಿತು? ದೇಹಾತ್ಮ ಭಾವ, ನಾನು ದೇಹ ಅನ್ನುವಂತಹ ಭಾವನೆ ಬಲವಾಗಿ ಇದೆ ನನಗೆ. ನನಗೀಗ ಎಷ್ಟು ವರ್ಷನೋ ಅಷ್ಟು ವರ್ಷಗಳಿಂದ ಈ ಭಾವನೆಯನ್ನು ಪೋಷಣೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಈ ದೇಹ ಅಂತ. ನಾನು ಉದ್ದಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ, ನಾನು ತೆಳ್ಳಗಿದ್ದೀನಿ, ನಾನು ತುಂಬ ಸುಂದರವಾಗಿದ್ದೀನಿ, ನಾನು ಕುರೂಪವಾಗಿದ್ದೀನಿ, ನಾನು 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 ಅಂತ ಭಾವನೆಯನ್ನು ಪೋಷಣೆ ಮಾಡ್ಕೊಂಡು ಬಂದಿದ್ದೀನಿ. ಆದ್ದರಿಂದ ಇದನ್ನು ನಾನು ತುಂಬ ಸುಖವಾಗಿ ಇಟ್ಕೋತೀನಿ, ಸಂತೋಷವಾಗಿ ಇಟ್ಕೋತೀನಿ, ಇದನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಇದು ನಾನು. ಈ ದೇಹವನ್ನು ರಕ್ಷಣೆ ಮಾಡಬೇಕಾದ್ರೆ, ಈ ದೇಹಕ್ಕೆ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕಾದ್ರೆ ನನಗೆ ಜಗತ್ತು ಬೇಕು ಅಲ್ವಾ? ಈ ದೇಹಕ್ಕೆ ಆಹಾರ ಬೇಕು, ನೀರು ಬೇಕು, ಗಾಳಿ ಬೇಕು. ಜಗತ್ತಿನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಅವಾಗ. ಈ ದೇಹ ಸೇಫ್ ಆಗಿದ್ರೆ ನಾನು ಸೇಫು. ನನ್ನ ನೆಮ್ಮದಿ ಸಂತೋಷ ಇದರ ಜೊತೆಗೆ. ಇದನ್ನು ಸುಖವಾಗಿಡೋಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ. ಮೊದಲನೇ ಸ್ಟೇಜ್ ಅವಿದ್ಯಾ, ಎರಡನೇ ಸ್ಟೇಜು ದೇಹಾತ್ಮ ಭಾವ. ಮೊದಲನೇದು ನಾನು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಈ ದೇಹ ನಾನು ಅಂದ್ಕೊಂಡೆ. ದೇಹ ನಾನು ಅಂದ್ಕೊಂಡ್ಮೇಲೆ ಅದ್ರ ಮೇಲೆ ತುಂಬ ಪ್ರೀತಿ ಆಯಿತು. ಎರಡನೇದು. ಮೂರನೇ ಸ್ಟೇಜ್, ಇದು ಆಚಾರ್ಯರು, ಶಂಕರಾಚಾರ್ಯರು ವರ್ಣನೆ ಮಾಡಿರೋದು. ದೇಹಾತ್ಮ ಭಾವ ಅವಿದ್ಯೆಯಿಂದ ಶೋಕಕ್ಕೆ ಹೆಂಗೆ ಕಾರಣ ಆಗುತ್ತೆ ಅದು ಅಂತ. ಮೂರನೇದು ರಾಗದ್ವೇಷ. ನನ್ನ ಈ ದೇಹಕ್ಕೆ ಸುಖವಾಗಿ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಯಾವ ಯಾವ ಫ್ಯಾಕ್ಟರ್ಸು ವರ್ಲ್ಡಲ್ಲಿ ಹೆಲ್ಪ್ ಆಗುತ್ತೋ ಅದೆಲ್ಲದರ ಮೇಲೆ ನನಗೆ ಪ್ರೀತಿ. ನನ್ನನ್ನು ಯಾರು ಹೊಗಳ್ತಾರೋ, ನನಗೆ ಎಲ್ಲೂ ಸುಖ ಅನಿಸುತ್ತೋ, ನನಗೆ ಎಲ್ಲಿ ಸಂತೋಷ ಅನಿಸುತ್ತೋ ಅದು ನನಗೆ ಬೇಕು. ಯಾವುದು ನನಗೆ ಹಿಡಿಸೋದಿಲ್ಲ, ಅಂದರೆ ನನ್ನ ಒಂದು ಇರುವಿಕೆಗೆ ಯಾವುದೋ ಒಂದು ಸೇಫ್ ಆಗಿಲ್ಲ, ನನಗೆ ಸಂತೋಷ ನೆಮ್ಮದಿ ಕೊಡ್ತಾ ಇಲ್ಲ, ಅದು ನನಗೆ ಬೇಡ. ರಾಗ ಅಂದರೆ ಬೇಕು, ದ್ವೇಷ ಅಂದರೆ ಬೇಡ. ಅವಿದ್ಯೆ ಮೊದಲನೇದಾಗಿ, ದೇಹಾತ್ಮ ಭಾವ ಮೂರನೇದು ರಾಗ ದ್ವೇಷಗಳು. ಇಲ್ಲಿ ಮನಸ್ಸಿನಲ್ಲಿ ತುಂಬ್ಕೋತೀವಿ, ಇದು ಬೇಕು, ಇದು ಬೇಡ, ಇದು ನನಗೆ ಇಷ್ಟ, ಇದು ಇಷ್ಟ ಇಲ್ಲ. ಇದನ್ನು ಮನಸ್ಸಿನಲ್ಲಿ ತುಂಬ್ಕೋತೀವಿ. ಆ ಒಂದು ದೃಷ್ಟಿಕೋನದಿಂದ ಜಗತ್ತನ್ನು ನೋಡ್ತೀವಿ. ಅವ್ರು ಒಳ್ಳೆಯವರೇ ಆಗಿರ್ಬೋದು, ಆದರೆ ನನಗೇನೋ ಅವ್ರನ್ನ ಕಂಡ್ರೆ ಯಾವುದೋ ವಿಷಯಕ್ಕೆ ಬೇಜಾರಾಗಿ ಅವ್ರನ್ನ ಕಂಡ್ರೆ ಆಗಲ್ಲ. ಈ ರೀತಿಯಾಗಿ ನಮ್ಮ ಎಲ್ಲ ತಪ್ಪು ಜಡ್ಜ್ಮೆಂಟ್ನ ಮಾಡ್ತೀವಿ. ಈ ರಾಗದ್ವೇಷದಿಂದ ಮುಂದೆ ಉಂಟಾಗದೆ ಮೋಹ. ಅವನು ನನ್ನ ಮಗ ಪ್ರೀತಿ, ಬೇರೆಯವ್ರ ಮಗ ಆಗಿದ್ರೆ ಇರ್ತಿರ್ಲಿಲ್ಲ, ನನ್ನ ಮಗ ಅದಕ್ಕೆ ಪ್ರೀತಿ. ಯಾಕೆಂದರೆ ನಾನು ಈ ದೇಹ. ಅವನೇನು ತಪ್ಪು ಮಾಡಿದ್ರೂ ಸರಿ, ಧೃತರಾಷ್ಟ್ರ ಮಾಡ್ತಿರ್ತಾನಲ್ಲ ದುರ್ಯೋಧನನಲ್ಲಿ, ಅದಕ್ಕೇನಂತಾರೆ? ಮೋಹ ಅಥವಾ ವ್ಯಾಮೋಹ. ಅತಸ್ಮಿನ್ ತತ್ ಬುದ್ಧಿ. ಇಲ್ಲದೆ ಇರೋದನ್ನು ಇದೆ ಅಂತ ಹೇಳೋದು, ಇರೋದನ್ನು ಇಲ್ಲ ಅಂತ ಹೇಳೋದು.
ಇದು ಮಾಡಬಾರದ ಕೆಲಸವನ್ನೆಲ್ಲ ಮಾಡಿಸುತ್ತೆ ಈ ಮೋಹ. ಈಗ ಅರ್ಜುನನನ್ನೇ ತಗೊಂಡ್ರೆ ಅವನಿಗಿದೇ ಆಗಿರೋದು ಅಲ್ವಾ? ಅಜ್ಞಾನದಿಂದ ದೇಹಾತ್ಮ ಭಾವ, ದೇಹಾತ್ಮ ಭಾವದಿಂದ ರಾಗ ದ್ವೇಷಗಳು, ರಾಗ ದ್ವೇಷದಿಂದ ಮೋಹ, ಮೋಹದಿಂದ ಶೋಕ. ಗೊತ್ತಾಯ್ತಾ ಚೈನು? ಅವಿದ್ಯೆ, ದೇಹಾತ್ಮ ಭಾವ, ರಾಗದ್ವೇಷ, ರಾಗದ್ವೇಷದಿಂದ ಮೋಹ, ಮೋಹದಿಂದ ಶೋಕ. ನಾನು ಈ ದೇಹ ಅಂತ ಅಂದ್ಕೊಂಡ ಅರ್ಜುನ, ಇವರೆಲ್ಲ ನನ್ನ ಸಂಬಂಧಿಕರು, ಇವರನ್ನು ಕೊಲ್ಲಲಾರೆ ಅನ್ನೋ ಮೋಹ, ಮೋಹದಿಂದ ಶೋಕ, ವಿಷಾದ. ಏನಾಯ್ತು ಇದರಿಂದ? ಕರ್ತವ್ಯವನ್ನು ಮರೆತ. ಅವನೊಬ್ಬ ಕ್ಷತ್ರಿಯ, ಯುದ್ಧ ಭೂಮಿಯಲ್ಲಿ ತನ್ನ ಕರ್ತವ್ಯವನ್ನು ಮರೆತ. ಏನಾಗತ್ತೆ ಅಂದರೆ, ಅವನೇನು ಹೇಳ್ತಾನೆ ಅರ್ಜುನ ಅಂದರೆ, ಅವರೆಲ್ಲ ನನ್ನನ್ನು ಕೊಲ್ಲಿ, ನಾನು ನನ್ನ ಗಾಂಡೀವವನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ, ಅವರೆಲ್ಲ ಬೇಕಾದರೆ ನನ್ನನ್ನು ಅಟ್ಯಾಕ್ ಮಾಡಲಿ, ಅಥವಾ ನಾವು ಬೇಕಾದ್ರೆ ಯುದ್ಧ ಭೂಮಿಯಿಂದ ಹೊರಟವ್ರು ನಮಗೇನು ಕೊಡದೆ ಆದರೂ ಪರವಾಗಿಲ್ಲ, ಭಿಕ್ಷಾಟನೆ ಮಾಡೋರು ಜೀವನ ನಡೆಸ್ತೀವಿ ಅಂತ. ಕ್ಷತ್ರಿಯನಾದವನು ಹಾಗೆ ಭಿಕ್ಷೆ ಎತ್ತೋ ಹಾಗಿಲ್ಲ. ಅಂದರೆ ಪರಧರ್ಮವನ್ನು ಮಾಡೋದು ಅಧರ್ಮದ ಥರನೇ. ಇದೆಲ್ಲ ಒಂದು ನಮ್ಮ ಮನಸ್ಸಿನ ಅಜ್ಞಾನನೇ ಇದಕ್ಕೆಲ್ಲ ಕಾರಣ. ನಮಗೆ ಜೀವನ ನಡೆಸಬೇಕಾದಾಗ ಪ್ರತಿಯೊಬ್ಬರಿಗೂ ಎಷ್ಟೋ ಸತಿ ಎರಡು ರೋಲ್ ಬಗ್ಗೆ ಕಾನ್ಫ್ಲಿಕ್ಟ್ ಆಗುತ್ತೆ. ಅಂದರೆ ಇದು ಮಾಡಲೋ ಅದು ಮಾಡಲೋ ಅಂತ. ಕೆಲವು ಸತಿ ತಾಯಿ, ಕೆಲವು ಸತಿ ಮಗಳು, ಕೆಲವು ಸತಿ ಸೊಸೆ ಎಲ್ಲ ಆಗಬೇಕಾಗತ್ತಲ್ವಾ? ಒಂದು ಸತಿ ಏನಾಗುತ್ತೆ, ಎರಡು ರೋಲ್ಗೆ ಮಧ್ಯ, ಎರಡು ಕರ್ತವ್ಯಗಳ ಮಧ್ಯ ಯಾವುದು ಮಾಡಲಿ ಅಂತ ಗೊತ್ತಾಗಲ್ಲ. ಯಾವುದು ಮಾಡಿದರೆ ತುಂಬ ಜನಕ್ಕೆ ಸಹಾಯ ಆಗುತ್ತೆ, ಎಲ್ಲರಿಗೂ ಒಳಿತಾಗತ್ತೆ, ಅಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಮಾಡಬೇಕು. ಆವಾಗ ಚಿಕ್ಕದನ್ನು ಬಿಡಬೇಕು. ಉದಾಹರಣೆ ಹೇಳೋದಾದರೆ, ಒಬ್ಬ ತಂದೆ ತಾಯಿಗೆ ಒಬ್ಬನೇ ಮಗ, ಅವನು ಆರ್ಮಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ತಂದೆ ತಾಯಿ ವೃದ್ಧರಾಗಿದ್ದಾರೆ, ಇವನಿಗೆ ಯುದ್ಧಕ್ಕೆ ಹೋಗಬೇಕಾಗಿದೆ. ಏನು ಮಾಡಬೇಕೀಗ? ಕರ್ತವ್ಯ ಎರಡು ರೀತಿ ಬಂದಿದೆ. ಒಂದು, ತಂದೆ ತಾಯಿಯನ್ನು ನೋಡ್ಕೋಬೇಕು, ವಯಸ್ಸಾಗಿದೆ, ಒಬ್ಬನೇ ಮಗ, ವೃದ್ಧರಾಗಿದ್ದಾರೆ ಅವರು, ಇವನ ಮೇಲೇ ಡಿಪೆಂಡ್ ಆಗಿದ್ದಾರೆ. ಮಗನ ಕರ್ತವ್ಯವನ್ನು ಮಾಡಬೇಕೋ, ದೇಶ ಸೇವೆಯನ್ನು ಮಾಡಬೇಕು? ಯುದ್ಧಕ್ಕೆ ಅವನಿಗೆ, ಯುದ್ಧ ಶುರುವಾಗಿದೆ, ಅವನಿಗೆ ಕರೆದಿದ್ದಾರೆ ಯುದ್ಧಕ್ಕೆ ಬರಬೇಕು ಅಂತ, ದೇಶ ಸೇವೆಯನ್ನು ಮಾಡಬೇಕು. ಸೈನಿಕನ ಕರ್ತವ್ಯ ಮಾಡಬೇಕೋ, ಮಗನ ಕರ್ತವ್ಯ ಮಾಡಬೇಕು? ಎರಡು ಕರ್ತವ್ಯಗಳ ಮಧ್ಯೆ ನಮಗೆ ಎಷ್ಟೋ ಸತಿ ಯಾವುದು ಧರ್ಮ ಯಾವುದು ಅಧರ್ಮ ಕನ್ಫ್ಯೂಸ್ ಆಗುತ್ತೆ, ಕಾನ್ಫ್ಲಿಕ್ಟ್ ಬರುತ್ತೆ, ಯಾವುದು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದೇ ಅರ್ಜುನನ ಕಂಡೀಷನ್ ಸಹ. ಅವನು ತನ್ನ ಸಂಸಾರ, ತನ್ನ ಫ್ಯಾಮಿಲಿ ಮ್ಯಾನಾಗಲ್ಲಿ ಹೋದರೆ ಯುದ್ಧ ಭೂಮಿಯಲ್ಲಿ, ಇವರೆಲ್ಲ ನನ್ನ ಸಂಬಂಧಿಕರು. ಆದರೆ ಅವನೊಬ್ಬ ಒಂದು ಧರ್ಮದ ಒಂದು ಪ್ರತಿನಿಧಿಯಾಗಿ ಒಂದು ಸೈನ್ಯವನ್ನು ಒಂದು ಪ್ರತಿನಿಧಿಸ್ತಾ ಇದ್ದಾಗ, ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾಗ, ಒಬ್ಬ ಆರ್ಮಿ ಮ್ಯಾನ್ ಆಗಿ ಮಾಡಬೇಕು ಕೆಲಸವನ್ನು, ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಮಾಡಬೇಕು. ಯಾವಾಗಲೂ ಎರಡು ಕರ್ತವ್ಯಗಳ ಮಧ್ಯೆ ನಮಗೆ ಒಳಗಡೆ ಮನಸ್ಸಿನಲ್ಲಿ ಗೊಂದಲ, ಯಾವ್ದು ಮಾಡಬೇಕು, ಇದು ಮಾಡಬೇಕು ಅದು ಮಾಡಬೇಕು ಬಂದಾಗ ಯಾವಾಗಲೂ ನಾವು ದೊಡ್ಡ ಜವಾಬ್ದಾರಿಯನ್ನು ಆರಿಸ್ಕೋಬೇಕು. ಅವನು ತಂದೆ ತಾಯಿಗೆ ಹೇಳಿದ್ನಲ್ಲ, ಒಬ್ಬನೇ ಮಗ ಇರಬಹುದು, ಆದರೆ ಮೊದಲೇ ಗೊತ್ತಿತ್ತಲ್ವ ತಾನು ಸೈನಿಕ ವೃತ್ತಿಯನ್ನು ಆರಿಸ್ಕೋಬೇಕಾದ್ರೆ ತ್ಯಾಗನೇ, ಕಷ್ಟನೇ, ಆದರೆ ದೊಡ್ಡದನ್ನು ಆರಿಸ್ಕೋಬೇಕು. ಸೈನಿಕದ ಕರ್ತವ್ಯ ಏನಿದೆ ಅದು ಮಾಡಬೇಕು. ಮಗನ ಕರ್ತವ್ಯ ಸೈನಿಕನ ಕರ್ತವ್ಯದಲ್ಲಿ ಸೈನಿಕನದು ದೊಡ್ಡದು, ದೇಶದ ತುಂಬ ಜನಕ್ಕೆ ಅದರಿಂದ ಇದಾಗೋದ್ರಿಂದ. ಹಾಗೆ ಒಬ್ಬಳು ತಾಯಿ ಇರ್ಬೋದು, ಸ್ಕೂಲಲ್ಲಿ ಟೀಚರ್ ಇರ್ಬೋದು, ಆದರೆ ಟೀಚರ್ ಕರ್ತವ್ಯ ಬಂದಾಗ ತಾಯಿಯದನ್ನು, ತನ್ನ ಮಗ ಅನ್ನೋ ಮೋಹವನ್ನು ಮರೆತು ಟೀಚರ್ ಆಗಿ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಪಾಠ ಮಾಡಬೇಕಾಗತ್ತೆ. ಒಬ್ಬ ಜಡ್ಜ್ ಇರ್ಬೋದು, ತನ್ನ ಮಗನೇ ಬಂದು ಅವನ ಮುಂದೆ ಅಲ್ಲಿ ನಿಂತಿರ್ಬೋದು,
ಆದರೆ ಅವನು ತಪ್ಪು ಮಾಡಿದ್ದಾನೆ ಅಂತಂದರೆ ಅವನು ನ್ಯಾಯಾಧೀಶನಾಗಿ ಕೂತಾಗ ಮಗ ಅನ್ನೋ ಮೋಹವನ್ನು ಬಿಟ್ಟು ನ್ಯಾಯಾಧೀಶನ ಸ್ಥಾನಕ್ಕೆ ತನ್ನ ಕರ್ತವ್ಯದಲ್ಲಿ ಯಾವುದೇ ಲೋಪ ಇಲ್ಲದಂಗೆ ಆ ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅರ್ಜುನ ಮಾಡಬೇಕಾಗಿರೋದು ಅದೇ. ಆದರೆ ನಮ್ಮಲ್ಲಿರ್ತಕ್ಕಂತಹ ಶೋಕ ಮೋಹಗಳು ನಮಗೆ ಯಾವುದು ದೊಡ್ಡದು, ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥ ನಿರ್ಣಯ ಮಾಡೋ ಶಕ್ತಿಯ ಹೊಟ್ಟೋಗುತ್ತದೆ. ಈಗ ನಾವು ಒಂದೊಂದೇ ಸ್ಟೆಪ್ ಹಿಂದೆ ಹೋದರೆ ನನಗೆ ಶೋಕ ಯಾವುದರಿಂದನಪ್ಪ? ಮೋಹದಿಂದ. ಯಾವುದರ ಮೇಲೆ ಮೋಹ? ನಾನು ನಂದು ಅನ್ನೋದು ಮೋಹ. ನಾನು ನನ್ನದು ಅನ್ನೋ ಮೋಹ ಯಾತಕ್ಕೆ? ಯಾಕೆಂದರೆ ಈ ದೇಹ ನಾನು ಅಂತ ನಾನು ತಿಳಿದಿರೋದ್ರಿಂದ. ಈ ದೇಹಾತ್ಮ ಭಾವ ಯಾಕೆ ನಿನಗೆ? ನೀನು ದೇಹ ಅಲ್ವಲ್ಲ, ಅದು ನಂಗೆ ಗೊತ್ತಿಲ್ವಲ್ಲ. ಗೊತ್ತಾಯ್ತಲ್ಲ ರೂಟ್ ಕಾಸ್ ಏನು ಅಂತ? ಅವಿದ್ಯೆ, ಅಜ್ಞಾನವೇ ಕಾರಣ ಎಲ್ಲ ಶೋಕ ಮೋಹಗಳಿಗೂ. ಜ್ಞಾನಿಯಾದವನ ಹತ್ತಿರ ಇದ್ಯಾವುದು ಸುಳಿಯಲ್ಲ. ಈ ಒಂದು ಅವಿದ್ಯೆಯ ಚಕ್ರವನ್ನು ನಿರಂತರ ನಮ್ಮನ್ನು ಸಂಸಾರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಸುತ್ತುತ್ತಾ ಇದ್ದೀವಲ್ಲ, ಇದನ್ನು ಕಟ್ ಮಾಡಬೇಕಾದ್ರೆ ಗೀತೆಯಲ್ಲೇ ಕೃಷ್ಣ ಹೇಳಂಗೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತಾನೆ. ಆದ್ದರಿಂದ ಜ್ಞಾನ ಬೇಕು. ಯಾವ ಜ್ಞಾನ ಬೇಕು? ನಾನು ಯಾರು ಎಂಬ ಸರಿಯಾದ ತಿಳುವಳಿಕೆ ಬೇಕು. ಆದ್ದರಿಂದಲೇ 2ನೇ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಅಂತ ಇಟ್ಟಿರೋದು. 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, 2ನೇದು ಸಾಂಖ್ಯ ಯೋಗ. ಸಂಖ್ಯೆ ಅಂದರೆ ಏನು? ನಮಗೆಲ್ಲ ಗೊತ್ತಿದೆ. ಸಂಖ್ಯೆ ಅಂದರೆ ನಂಬರ್ ಅಲ್ವಾ? ಸಂಖ್ಯೆಗೆ ಇನ್ನೊಂದು ಮೀನಿಂಗ್ ಇದೆ. ಅದು 2 ಅಕ್ಷರ. ಸಂಖ್ಯಾ. ಅಂದರೆ ಸಂಸ್ಕೃತದಲ್ಲಿ ಸಮ್ಯಕ್, ಚೆನ್ನಾಗಿ ಹೇಳಿದ್ದು, ವೆರಿ ವೆಲ್ ಸೆಡ್, ಸಂಪೂರ್ಣವಾಗಿ ಹೇಳಿದ್ದು ಅಂತ. ಅಂದರೆ ಕ್ಯಾ ಅಂದರೆ ಜ್ಞಾನ, ಆತ್ಮತತ್ವ. ಸಾಂಖ್ಯ ಅಂದರೆ ಆತ್ಮತತ್ವ. ಸಂಖ್ಯಾ ಅಂದರೆ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂತಹ ಉಪನಿಷತ್ತು ಅಥವಾ ಆತ್ಮತತ್ವ ಅನ್ಬೋದು. ಅದರ ಕಂಟೆಂಟ್ ಏನಿದೆ ಅದನ್ನು ಸಾಂಖ್ಯ ಅಂತಾರೆ. ಅಂದರೆ ಚೆನ್ನಾಗಿ ಹೇಳಿದಂತಹ ಆತ್ಮತತ್ವ ಸಾಂಖ್ಯ ಅಂದರೆ. ಆದ್ದರಿಂದ 2ನೇ ಅಧ್ಯಾಯ ಪೂರ್ತಿ ಕೃಷ್ಣ ಆತ್ಮತತ್ವವನ್ನೇ ಹೇಳ್ತಾನೆ ಮತ್ತು ಅದನ್ನು ಪಡೆದ ಜ್ಞಾನಿಯ ವಿಷಯವನ್ನು ಹೇಳ್ತಾನೆ. ಆದರೆ ನಾವು ಇಲ್ಲಿ ರಮಣರ ಗೀತಾ ಸಾರವನ್ನು ನೋಡ್ತಾ ಇರೋದ್ರಿಂದ ಭಗವದ್ಗೀತೆಯ ಶ್ಲೋಕಗಳನ್ನೇ ಮುಖ್ಯವಾಗಿರೋದನ್ನು ಅವ್ರು ತಗೊಂಡಿರೋದ್ರಿಂದ ರಮಣರು ಸಹ ಕೃಷ್ಣನ ಆ ಮೆಥಡನ್ನೇ ಅಪ್ಲೈ ಮಾಡಿಕೊಂಡು ಅರ್ಜುನ ವಿಷಾದ ಯೋಗದ ಒಂದು ದುಃಖದಲ್ಲಿ ಕೂತಂತಹ ಅರ್ಜುನನಿಗೆ ಯಾವ ರೀತಿ ಕೃಷ್ಣ ಉತ್ತರವನ್ನು ಕೊಟ್ಟ ಅನ್ನೋದನ್ನು ಇವತ್ತಿನ 2ನೇ ಶ್ಲೋಕ ನೋಡೋಣ. 1ನೇ ಶ್ಲೋಕ ಇದು. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ದುಃಖದಿಂದ ಕೂತಂತಹ ಅರ್ಜುನನಿಗೆ ಪರಮಾತ್ಮ ಉತ್ತರ ಕೊಟ್ಟ, ಉಪದೇಶ ಶುರು ಮಾಡಿದ. ಏನಂತ? ಈಗ ರಮಣರು ಆರಿಸ್ಕೊಳ್ಳೋದು 2ನೇ ಮತ್ತು 3ನೇ ಶ್ಲೋಕ 13ನೇ ಅಧ್ಯಾಯದ ಕ್ಷೇತ್ರಜ್ಞ ವಿಭಾಗ ಯೋಗ. ಅದರ 2 ಶ್ಲೋಕಗಳು ಯಾವುದು? 13ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕ ಏನಂತ ಹೇಳುತ್ತೆ ನೋಡೋಣ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ
ಯಜ್ಞಾನಂ ಮತಂ ಮಮ. ದುಃಖದಿಂದ ಕೂತಂತಹ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ. 13ನೇ ಅಧ್ಯಾಯದ 2 ಮತ್ತು 3ನೇ ಶ್ಲೋಕವನ್ನು ರಮಣ ಮಹರ್ಷಿಗಳು ತಗೊಂಡಿದ್ದಾರೆ. ಇದಂ ಶರೀರಂ ಕೌಂತೆಯ, ಯಾವುದನ್ನು ನಾನು ನಾನು ಅಂತ ನೀನು ಹೇಳ್ತಾ ಇದೆಯೋ ಅದು ಶರೀರ. ಇದಂ ಶರೀರಂ ಕೌಂತೆಯ, ಕೌಂತೆಯ ಅಂದರೆ ಕುಂತಿಯ ಪುತ್ರನಾದ ಅರ್ಜುನನೇ. ಕ್ಷೇತ್ರ ಮಿತ್ಯಭಿಧೀಯತೆ, ಈ ಒಂದು ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಂ ಇತಿ ತದ್ವಿದಃ. ಯಾರು ಈ ದೇಹದಲ್ಲಿ ಆಗ್ತಾ ಇರತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನು ಯಾರಿಗೆ ಅರ್ಥ ಆಗ್ತಾ ಇದೆ ಅವನನ್ನು ಕ್ಷೇತ್ರಜ್ಞ ಅಂತ ಅಂತಾರೆ. ಮೊದಲನೇ ಸತಿ ಕೃಷ್ಣ ಡಿವೈಡ್ ಮಾಡಿ ಹೇಳ್ತಾ ಇದ್ದಾನೆ. ಇದಂ ಶರೀರಂ, ಈ ದೇಹ ಏನಿದೆ ಅದನ್ನು ಕ್ಷೇತ್ರ ಅಂತ ಅಂತಾರೆ. ಈ ಕ್ಷೇತ್ರದ ಅಂದರೆ ದೇಹದ ಒಳಗೆ ಏನೇನು ನಡೀತಾ ಇದೆ ಚಟುವಟಿಕೆಗಳು, ಅದು ಯಾರಿಗೆ ತಿಳಿದಿದೆ ಅವನನ್ನು ಕ್ಷೇತ್ರಜ್ಞ ಅಂತ ಅಂತಾರೆ. ಕ್ಷೇತ್ರ ಅಂದರೆ ದೇಹ ಒಂದೇ ಅಲ್ಲ, ದೇಹ ಮನಸ್ಸು ಬುದ್ಧಿ ಎಲ್ಲ ಸೇರಿ ಅದಕ್ಕೆ ಕ್ಷೇತ್ರ ಅಂತ ಅಂತಾರೆ. ಅದಕ್ಕೆ ಈ ದೇಹಕ್ಕೆ, ದೇಹ ಮನಸ್ಸು ಬುದ್ಧಿ ಎಲ್ಲದಕ್ಕೂ ಕ್ಷೇತ್ರ ಅಂತ ಅಂತಾರೆ. ಯಾರಿಗೆ ಇದರ ಎಲ್ಲ ಒಂದು ನಡವಳಿಕೆಗಳು ಚಟುವಟಿಕೆಗಳು ಆ್ಯಕ್ಟಿವಿಟೀಸು ಅದು ಏನೇನು ಆಗ್ತಾ ಇದೆ ಒಳಗೆ ಯಾರಿಗೆ ತಿಳಿತಾ ಇದೆ ಅವನನ್ನು ಕ್ಷೇತ್ರಜ್ಞ ಅಂತ ಅಂತಾರೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಈ ದೇಹದ ಒಂದು ಚಟುವಟಿಕೆಗಳನ್ನು ಯಾರು ತಿಳಿತಾ ಇದ್ದಾನೋ ಕ್ಷೇತ್ರಜ್ಞ, ಅದು ಬೇರೆ ಯಾರೂ ಅಲ್ಲ, ನಾನು ಪರಮಾತ್ಮ. ಸರ್ವಕ್ಷೇತ್ರೇಷು ಭಾರತ, ಎಲ್ಲರ ಅಂತರಾತ್ಮನಾಗಿ ನಾನು ಇದ್ದು ಎಲ್ಲವನ್ನು ನಾನು ಸಾಕ್ಷಿ ರೂಪದಿಂದ ಇದ್ದು ಎಲ್ಲವನ್ನು ಒಳಗಡೆ ಏನು ನಡೀತಾ ಇದೆ ಎಲ್ಲವನ್ನು ನಾನು ತಿಳಿತೀನಿ. ಕ್ಷೇತ್ರ ಕ್ಷೇತ್ರ ಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ನನ್ನ ಪ್ರಕಾರ ಮತಂ ಮಮ ಅಂದರೆ ನನ್ನ ಒಪಿನಿಯನ್, ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇಬ್ಬರ ಬಗ್ಗೆ ಅದರ ವ್ಯತ್ಯಾಸವನ್ನು ಯಾರು ತಿಳಿದಿದನೋ ಅದೇ ನಿಜವಾದ ಜ್ಞಾನ, ಅವನೇ ನಿಜವಾದ ಜ್ಞಾನಿ. ಇದು ಆ 2 ಶ್ಲೋಕಗಳ ಪದದ ಅರ್ಥ. ಇದನ್ನು ಸ್ವಲ್ಪ ನೋಡೋಣ. ಈ 2 ಶ್ಲೋಕಗಳು ಸೇರಿ ಮಹಾವಾಕ್ಯ ಆಗುತ್ತೆ. ಮಹಾವಾಕ್ಯ ಅಂದರೆ ವೇದಗಳಲ್ಲಿ ಬರ್ತಕ್ಕಂತಹ ಜೀವ ಮತ್ತು ಬ್ರಹ್ಮದ ಸ್ವರೂಪದ ಐಕ್ಯವನ್ನು ಹೇಳ್ತಕ್ಕಂತಹ ವಾಕ್ಯಗಳಿಗೆ ಮಹಾವಾಕ್ಯ ಅಂತಾರೆ. ಈ ಮಹಾವಾಕ್ಯಗಳಲ್ಲಿ ಈ 2 ವಾಕ್ಯಗಳು ಸೇರಿದ್ರೆ ಆಗುತ್ತೆ. ಕ್ಷೇತ್ರ ನಾನು ಅಂತಂದರೆ ನಾವೇನು ಅಂದ್ಕೊಂಡಿರ್ತೀವಿ, ಈ ದೇಹ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈ ದೇಹವನ್ನು ಕೃಷ್ಣ ಇಲ್ಲಿ ಕ್ಷೇತ್ರ, ಫೀಲ್ಡ್ ಅಂತ ಹೇಳ್ತಾ ಇದ್ದಾನೆ. ಕ್ಷೇತ್ರ ಅಂದರೆ ಈಗ ಯಾರಿಗೋ ಡ್ರಾಮಾ ಮಾಡಬೇಕು ಅಂತ ಆಸೆ ಇದೆ, ಸ್ಟೇಜ್ ಬೇಕಲ್ಲ. ಹಾಗೆ ಜೀವಾತ್ಮನಿಗೆ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳೋಕ್ಕೆ ಒಂದು ದೇಹ ಬೇಕಲ್ಲ. ಅದಕ್ಕೆ ಈ ದೇಹಕ್ಕೆ ಪ್ರಾರಬ್ಧ ಕರ್ಮ ಅನುಸಾರವಾಗಿ ಸುಖ ದುಃಖಗಳ ಅನುಭವ ಆಗಬೇಕಲ್ಲ. ದೇಹ ಅಷ್ಟೇ ಅಲ್ಲ, ಮನಸ್ಸು ಬುದ್ಧಿ ಎಲ್ಲವನ್ನು ಕ್ಷೇತ್ರ ಅಂತ ಇಲ್ಲಿ ಕೃಷ್ಣ ಕರೀತಾನೆ. ಅಂದರೆ ನೀನು ಯಾವುದು ಸಾಯತ್ತೆ ಹುಟ್ಟತ್ತೆ ಅಂತಿದೆಯೋ ಅದೆಲ್ಲ ಕ್ಷೇತ್ರ, ಜಡ ಪ್ರಕೃತಿ. ಅದನ್ನೆಲ್ಲ ತಿಳಿತಾ ಇರ್ತಕ್ಕಂತಹ ಸಾಕ್ಷಿ ರೂಪ ಯಾರಿದ್ದಾನೆ ನಿನ್ನಲ್ಲಿ, ಅವನು ಕ್ಷೇತ್ರಜ್ಞ, ಅವನು ಪರಮಾತ್ಮ, ಅದು ನಾನು. ಪ್ರತಿಯೊಂದು ಜೀವಗಳಲ್ಲೂ ನಾನಿದ್ದೀನಿ. ಈ 2 ಒಂದು ಡಿವಿಷನ್ನು ನಮಗೆ ಗೊತ್ತಿರೋದಿಲ್ಲ. ನಾನು ಅಂದರೆ ಒಳಗಡೆ ಇರುವಂತಹ ಚೇತನಾ ಶಕ್ತಿನೂ ಇದ್ದೇ ಜಡನೂ 2 ಎಲ್ಲ ಸೇರಿ ನಾನು ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಅದರ ಒಂದು ಡಿವಿಷನ್. ಇದು ಪ್ರಕೃತಿ, ಇದು ಪುರುಷ, ಇದು ಬ್ರಹ್ಮನ್, ಇದು ಮಾಯಾ, ಇದು ಕ್ಷೇತ್ರ, ಇದು ಕ್ಷೇತ್ರಜ್ಞ, ಇದು ಬೇರೆ ಜಡ, ದೇಹ ಮನಸ್ಸು ಬುದ್ಧಿಯೆಲ್ಲ ಜಡ. ಅಲ್ಲಿ ಪರಮಾತ್ಮ ಇರೋದರಿಂದ ಅದಕ್ಕೆ ಚೈತನ್ಯ ಸಿಗ್ತಾ ಇದೆ.
ಅವನು ಕ್ಷೇತ್ರಜ್ಞ, ಎಲ್ಲವನ್ನು ತಿಳಿದಿರ್ತಕ್ಕಂತಹ ಆ ಪರಮಾತ್ಮ ಸಾಕ್ಷಿ ರೂಪದಲ್ಲಿದ್ದಾನೆ. ಅವನಿರೋದಕ್ಕೇ ಈ ದೇಹ ಮನಸ್ಸು ಬುದ್ಧಿ ಎಲ್ಲ ತನ್ನ ಚಟುವಟಿಕೆಗಳನ್ನ ಮಾಡುತ್ತೆ. ಮನಸ್ಸು ಯೋಚನೆ ಮಾಡುತ್ತೆ, ಬುದ್ಧಿ ನಿರ್ಧಾರಗಳನ್ನ ಮಾಡುತ್ತೆ. ದೇಹ ತನ್ನ ಎಲ್ಲ ಚಟುವಟಿಕೆಗಳನ್ನ ಮಾಡೋದಕ್ಕೆ ಕಾರಣ ಹಿಂದೆ ಸಾಕ್ಷಿ ರೂಪನಾಗಿ ಕ್ಷೇತ್ರಜ್ಞನಾಗಿ ಪ್ರತಿಯೊಂದು ಸರ್ವಕ್ಷೇತ್ರೇಶು ಭಾರ್ವತ ಅಂತ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಜೀವಗಳಲ್ಲೂ ಸಾಕ್ಷಿ ರೂಪದಿಂದ ಇದ್ದು ಅದರ ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದಾನೆ. ಆ ಜೀವದ ಪ್ರಾರಬ್ಧಕ್ಕೆ ಅನುಸಾರವಾಗಿ. ಈ ಎರಡು ಭಾಗವನ್ನು ಯಾರು ತಿಳ್ಕೊಂಡಿಲ್ಲ ಅವರಿಗೇನೂ ಗೊತ್ತಿಲ್ಲ, ಅಜ್ಞಾನಿಗಳು. ಇದನ್ನು ಯಾರು ತಿಳಿದಿದ್ದಾನೆ ಕೃಷ್ಣನ ಪ್ರಕಾರ ಅವನೇ ಹೆಚ್ಚು ತಿಳಿದಂತಹ, ಅದೇ ಜ್ಞಾನ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವಿಭಾಗವನ್ನು ಯಾರು ಮಾಡ್ತಾರೆ ಅದೇ ಜ್ಞಾನ. ಮತಮ್ಮಮ ಅಂತ ಹೇಳ್ತಾನೆ. ಎಲ್ಲರಲ್ಲಿ ಇರೋನು ನಾನು, ನೋಡ್ತಾ ಇರೋದು, ಕೇಳ್ತಾ ಇರೋದು, ಹೇಳ್ತಾ ಇರೋದು, ಪ್ರತಿಯೊಂದು ಏನು ನಡೀತಾ ಇದೆ ದೇಹದಲ್ಲಿ ಆ್ಯಕ್ಟಿವಿಟಿಗಳು ಅದು ನಾನೇ. ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ನಾನು ಅಂದರೆ ಈ ದೇಹ ಅಂತ ಅಂದ್ಕೊಂಡಿದ್ದೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಉದಾಹರಣೆಯೊಂದಿಗೆ ನೋಡಿದ್ರೆ, ನನಗೆ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಅನ್ಸ್ಟೇಬಲ್ ಅಂತ ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಾ ಇರೋದು? ಹಾಂ ಮೇಡಮ್, ಕೇಳ್ತಾ ಇದೆ. ಹೌದಾ? ಒಂದು ಉದಾಹರಣೆಯೊಂದಿಗೆ ನೋಡಿದ್ರೆ, ಒಬ್ಬ ರಾಜ ಇದ್ದಾನೆ, ಅವನ ಸಭೆ ಇದೆ, ಅವನ ದರ್ಬಾರ್ ನಡೀತಾ ಇದೆ ರಾಜಂದು. ರಾಜ ಕೂತು ನೋಡ್ತಾ ಇದ್ದಾನೆ. ಒಬ್ಬರು ಸಂಗೀತ ಹೇಳ್ತಾರೆ ಬಂದು, ಒಬ್ಬರು ಬಂದು ಕವಿಗೋಷ್ಠಿ ಮಾಡ್ತಾರೆ, ಒಬ್ಬರು ಬಂದು ನರ್ತಕಿಯರು ನೃತ್ಯ ಮಾಡ್ತಾರೆ. ಎಲ್ಲ ರಾಜನ ಒಂದು ಪ್ರೆಸೆನ್ಸಲ್ಲಿ ನಡೀತಾ ಇದೆ. ರಾಜ ಏನೂ ಮಾಡ್ತಾ ಇಲ್ಲ, ಕೂತು ನೋಡ್ತಾ ಇದ್ದಾನೆ. ಇದನ್ನು ವಿದ್ಯಾರಣ್ಯರು ಪಂಚದಶಿಯಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಅದೇ ಥರ ಇನ್ನೊಂದು ಉದಾಹರಣೆ ತಗೊಂಡ್ರೆ, ಒಂದು ಪಾತ್ರೆ ಇದೆ, ಪಾತ್ರೆಯಲ್ಲಿ ನೀರು, ಅದನ್ನು ಒಲೆ ಮೇಲೆ ಇಟ್ಟಿದ್ದೀರ. ಬೆಂಕಿ ಪಾತ್ರೆಯನ್ನು ಕಾಯಿಸತ್ತೆ, ಪಾತ್ರೆಯಲ್ಲಿರೋ ನೀರನ್ನು ಕುದಿಯತ್ತೆ. ಅದಕ್ಕೆ ನೀವು ಅಕ್ಕಿ ಹಾಕಿದ್ರೆ ಅದು ಅನ್ನ ಆಗತ್ತೆ. ಅಲ್ಲ, ಅಕ್ಕಿ ಯಾಕೆ ಅನ್ನ ಆಯಿತು, ನೀರು ಯಾಕೆ ಕುದೀತು, ಪಾತ್ರೆ ಯಾಕೆ ಬಿಸಿ ಆಯಿತು ಅಂದರೆ ಅದು ಅದರ ಧರ್ಮ. ಪಾತ್ರೆ ನೀರು ಬೆಂಕಿಗೆ ತಾಕಿದ ತಕ್ಷಣ ಬಿಸಿ ಆಯಿತು, ನೀರು ಕುದೀತು, ನೀರಿನ ಧರ್ಮ ಕುದಿಯೋದು. ಅಕ್ಕಿ ಹಾಕಿದ್ರೆ ಅದು ಅನ್ನ ಆಗೋದು, ತರಕಾರಿ ಹಾಕಿದ್ರೆ ಬೇಯೋದು. ಆ ವಸ್ತು ತನ್ನ ಗುಣಧರ್ಮಕ್ಕೆ ತಕ್ಕಂತೆ ಕೆಲಸ ಮಾಡುತ್ತೆ. ಆದರೆ ಬೆಂಕಿಯ ಸಹಾಯದಿಂದ, ಹಾಗೆ ಪ್ರತಿಯೊಬ್ಬರಲ್ಲೂ ಚೈತನ್ಯ ಶಕ್ತಿಯಾಗಿ ಯಾವ ಪರಮಾತ್ಮ ಇದ್ದಾನೋ, ಯಾರ ಇರುವಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಹೇಳೋದು, ಕೇಳೋದು, ನೋಡೋದು, ನಡೆಯೋದು, ಮಾತಾಡೋದು, ಪ್ರತಿಯೊಂದು ಈ ದೇಹಕ್ಕೆ ಏನೂ ಇಲ್ಲ. ಇದು ಜಡ, ಪಂಚಮಹಾಭೂತಗಳಿಂದ ಆಗಿದೆ ಇದು. ಅದರ ಯಾರ ಚೈತನ್ಯ ಶಕ್ತಿಯಿಂದ ಅದು ತನ್ನ ಜೀವಂತವಾಗಿದ್ದೀನಿ ಅಂತ ತನ್ನನ್ನು ತಾನೇ ನಾನು ಅಂತ ಅನ್ಕೋತಾ ಇದ್ದೀವೋ, ಆ ತಪ್ಪು ತಿಳುವಳಿಕೆಯನ್ನು ಕೃಷ್ಣ ಇಲ್ಲಿ ಹೋಗಲಾಡಿಸ್ತಾ ಇರೋದು. ಚೈತನ್ಯ ಶಕ್ತಿಯ ಒಂದು ಸಮ್ಮುಖದಲ್ಲಿ ದೇಹ ತನ್ನ ಆ್ಯಕ್ಟಿವಿಟೀಸ್ನ ಮಾಡುತ್ತೆ, ಮನಸ್ಸು ಚಿಂತನೆ ಮಾಡುತ್ತೆ, ಬುದ್ಧಿ ನಿರ್ಧಾರ ಮಾಡುತ್ತೆ. ಸಾಕ್ಷಿ ರೂಪದಿಂದ ಇದ್ದು ಎಲ್ಲ ಚಟುವಟಿಕೆಗಳಿಗೆ ಆಧಾರನಾಗಿ ಆಶ್ರಯನಾಗಿ ಯಾರು ಇದ್ದಾನೋ ಅವನು ಕ್ಷೇತ್ರಜ್ಞ, ಪರಮಾತ್ಮ, ಬ್ರಹ್ಮನ್, ಪುರುಷ, ಪುರುಷೋತ್ತಮ. ಯಾವುದು ಅವನನ್ನು ಆಶ್ರಯಿಸಿ ತನಗೆ ಶಕ್ತಿಯನ್ನು ಪಡ್ಕೋತಾ ಇದೆ. ದೇಹವನ್ನು ಕ್ಷೇತ್ರ, ದೇಹ ಮನಸ್ಸು ಬುದ್ಧಿ, ಆ ಒಂದು ಕಾಂಪ್ಲೆಕ್ಸ್ ಇದೆಯಲ್ಲ, ಅದು ಮೂರಕ್ಕೂ ಶರೀರಾದಿಗಳು ಅಂದರೆ ಶರೀರ ಮನಸ್ಸು ಬುದ್ಧಿ. ಅದಕ್ಕೆ ಕ್ಷೇತ್ರ ಅಂತಾರೆ, ಪ್ರಕೃತಿ ಅಂತಾರೆ, ಮಾಯೆ ಅಂತಾರೆ, ಜಡ ಅಂತಾರೆ. ಇದೆಲ್ಲ ಇದರಲ್ಲಿ ಯಾವ ಶಕ್ತಿ ಇಲ್ಲ, ಕೈಗೆ ಕಾಲಿಗೆ ಎಲ್ಲನೂ.
ಚೈತನ್ಯ ಒಂದು ಒಳಗಡೆ ಇರೋದ್ರಿಂದ ಅದೆಲ್ಲ ತನ್ನ ಆ್ಯಕ್ಟಿವಿಟೀಸ್ನ ಮಾಡುತ್ತೆ ಅಷ್ಟೆ. ಯಾರ ಇರುವಿಕೆಯಿಂದ ಎಲ್ಲ ಆಗ್ತಾ ಇದೆ ಅವನು ಕ್ಷೇತ್ರಜ್ಞ. ಅವನು ನಮ್ಮೆಲ್ಲರಲ್ಲಿ ಇದ್ದಾನೆ. ಸರ್ವಕ್ಷೇತ್ರೇಶು ಭಾರತ. ಅಲ್ಲರಿ ಅವರಲ್ಲಿ ಜಾಸ್ತಿ ಇರ್ಬೋದು, ನನ್ನಲ್ಲಿ ಕಮ್ಮಿ ಇರ್ಬೋದು, ನನಗೇನು ಗೊತ್ತಿಲ್ಲ. ಅದೆಲ್ಲ ಏನೋ ಕ್ಷೇತ್ರಜ್ಞ ಚೈತನ್ಯ ಅಂತ ಏನೇನೋ ಹೇಳ್ತಿದ್ದೀರಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲದೆ ಇರೋದ್ರಿಂದ ನನ್ನಲ್ಲಿ ಇಲ್ಲ ಅನಿಸುತ್ತೆ. ಹಾಗಲ್ಲ. ಏನಂತ ಹೇಳ್ದ ಇಲ್ಲಿ ಕೃಷ್ಣ? ಸರ್ವಕ್ಷೇತ್ರೇಶು ಭಾರತ. ಪ್ರತಿಯೊಬ್ಬರಲ್ಲೂ ಇದ್ದಾನೆ. ನಮಗೆ ಅವನ ಬಗ್ಗೆ ಗಮನವಿಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಎಲ್ಲರಲ್ಲಿ ಇರ್ತಕ್ಕಂತಹ ಚೈತನ್ಯ ಶಕ್ತಿ ನಾನು. ಸರ್ವಕ್ಷೇತ್ರೇಶು ಭಾರತ. ಒಂದು ಪಿಪಲಿಕಾಯಿಂದ ಬ್ರಹ್ಮದವರೆಗೆ ಅಂತ ಹೇಳ್ತಾರೆ. ಪಿಪಲಿಕಾ ಅಂದರೆ ಸಣ್ಣದೊಂದು ಆಚಾರ್ಯ ಶಂಕರರೇ ಹೇಳ್ತಾರೆ, ಒಂದು ಸಣ್ಣ ಹುಳದಿಂದ ಹಿಡಿದು ಆ ಬ್ರಹ್ಮದೇವರವರೆಗೂ ಯಾವ ಚೈತನ್ಯ ಶಕ್ತಿಯಿಂದ ಇಡೀ ಜಗತ್ತು ನಡೀತಾ ಇದೆ ಅದನ್ನು ಕ್ಷೇತ್ರಜ್ಞ. ನಾವು ಕೇಳ್ತೀವಲ್ವ, ದೇವರೆಲ್ಲಿದ್ದಾನ್ರಿ, ದೇವರೆಲ್ಲಿದ್ದಾನೆ? ಅವನು ಎಲ್ಲ ಕಡೆ ಇದ್ದಾನೆ. ನಿನ್ನನ್ನು ಕೇಳ್ಕೊ, ನೀನೆಲ್ಲಿದೆಯಾ ಅಂತ. ಜೀವ ನಿನ್ನ ಹೃದಯದಲ್ಲೇ ಇದ್ದಾನೆ, ನಿನ್ನಲ್ಲೇ ಇದ್ದಾನೆ ಅವನು. ಮೊದಲು ಈ ಕ್ಲಾಸಿಫಿಕೇಷನ್ನ ಅರ್ಥ ಮಾಡ್ಕೋಬೇಕು ನಾವು. ಜಡ ಮತ್ತು ಚೈತನ್ಯವನ್ನು ಬೇರೆ ಮಾಡಬೇಕು. ನನ್ನ ಕಣ್ಣ ಮುಂದೆ ಏನೇನು ಕಾಣಿಸ್ತಾ ಇದೆ, ಕೈ ಕಾಲು, ನನ್ನ ಈ ದೇಹ, ಇದ್ಯಾವುದು ನಾನಲ್ಲ. ಇದೆಲ್ಲ ಹೋದರೂ ನಾನು ಇರ್ತೀನಿ. ಇದೇ ರಮಣ ಮಹರ್ಷಿಗಳಿಗಾದಂತಹ ಅನುಭವ ಸ್ಪಷ್ಟವಾಗಿ ಆಯ್ತು ಅವರಿಗೆ. ನಾನು ಅನ್ನೋದು ಬೇರೆ, ಈ ದೇಹ ನಾನಲ್ಲ ಅಂತ. ಇದೆಲ್ಲ ಜಡ, ನನ್ನನ್ನು ಆಶ್ರಯಿಸ್ಕೊಂಡು ಅದೆಲ್ಲ ಇದೆ ಅಲ್ಲ. ಇಷ್ಟೊತ್ತನಕ ಪರಮಾತ್ಮ ಅಂದರೆ ಇವಾಗ ನಾನು ಅಂದ್ಬಿಟ್ರಲ್ಲ, ಅದೇ ಮಹಾವಾಕ್ಯ ಅಂದಿದ್ದು. ಜೀವ ಬ್ರಹ್ಮ ಐಕ್ಯ. ನನ್ನ ನಿಜ ಸ್ವರೂಪದಲ್ಲಿ ನಾನು ಸಚ್ಚಿದಾನಂದ. ಅದನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಆತ್ಮದ ಒಂದು ಮತ್ತು ಜೀವದ ಎರಡರ ಒಂದು ಸ್ವಭಾವವನ್ನು. ನಾನು ಮುಂದೆ 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 ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡಲ್ಲ, ನಿಧಾನಕ್ಕೆ ಅರ್ಥ ಮಾಡ್ಕೊಂಡು. ಮೊದಲನೇ ಶ್ಲೋಕ ಏನಿತ್ತು, ಕನೆಕ್ಟ್ ಮಾಡೋಣ ಒಂದಕ್ಕೊಂದು. ಅರ್ಜುನ ವಿಷಾದದಲ್ಲಿ, ದುಃಖದಲ್ಲಿ, ಅಜ್ಞಾನದಿಂದ ದುಃಖ ಉಂಟಾಯಿತು ಅನ್ನೋದು ಮೊದಲನೇ ಶ್ಲೋಕದಲ್ಲಿ ಅರ್ಥ ಆಯಿತು. ಯಾಕೆಂದರೆ ಇವರು ನಾನು ನನ್ನವರು ಅಂತ. ಅವ್ರು ಯಾಕೆ ನಾನು ನನ್ನವರು? ಯಾಕೆಂದರೆ ನಾನು ಈ ದೇಹ, ಅದಕ್ಕೆ ನನಗೆ ಅವರೆಲ್ಲ ನನ್ನವರು ಅಂತ ನನಗನ್ನಿಸ್ತು. ಫೈನ್, ಮೊದಲನೇ ಶ್ಲೋಕ ಅದು. ಎರಡನೇದರಿಂದ ಕೃಷ್ಣನ ಒಂದು ಉಪದೇಶ ಶುರುವಾಯಿತು. ಏನಂತ ಹೇಳ್ದ ಕೃಷ್ಣ? ಅಪ್ಪ, ಕ್ಷೇತ್ರಜ್ಞ ಅಂತ ಎರಡಿದೆ. ನಿನ್ನ ಶರೀರ ಅಂತ ಇದೇನು ಹೇಳ್ತಾ ಇದೆಯೋ ಅದೆಲ್ಲ ಕ್ಷೇತ್ರಕ್ಕೆ ಸೇರಿದ್ದು, ಜಡವಾದದ್ದು ಎಲ್ಲ. ಯಾರಿಗೆ ಈ ದೇಹದ ಎಲ್ಲ ಚಟುವಟಿಕೆಗಳು ತಿಳಿತಾ ಇದೆ, ಯಾರ ಅರಿವಿನದಿಂದ ಇದೆಲ್ಲ ನಡೀತಾ ಇದೆ, ಅವನನ್ನು ಕ್ಷೇತ್ರಜ್ಞ ಅಂತಾರೆ. ಈ ಕ್ಲಾಸಿಫಿಕೇಶನ್, ಈ ಡಿವಿಷನ್ ತಿಳ್ಕೊ. ಜಡ ಬೇರೆ, ಚೈತನ್ಯ ಬೇರೆ ಅಂತ. ಮೊದಲು ಇದನ್ನು ತಿಳ್ಕೊ. ನನ್ನ ಕಣ್ಣ ಮುಂದೆ ನನ್ನ ಶರೀರ ಏನು ಕಾಣ್ತಾ ಇದೆ ಅದು ಜಡ. ಮನಸ್ಸು, ಬುದ್ಧಿ ಎಲ್ಲವೂ ಕ್ಷೇತ್ರಕ್ಕೆ ಸೇರಿದ್ದು. ಫೀಲ್ಡ್ ಕ್ಷೇತ್ರ. ಯಾರಿಗೆ ಇದೆಲ್ಲದರ ಅರಿವಾಗ್ತಾ ಇದೆ, ನಂಗೆ ಕಾಲು ನೋವಾಗ್ತಾ ಇದೆ, ನಂಗೆ ತಲೆ ನೋವಾಗ್ತಾ ಇದೆ, ಗೊತ್ತಾಗತ್ತಲ್ಲ. ಯಾರಿಗೆ ಅರಿವಾಗ್ತಾ ಇದೆ ಅವನು ಕ್ಷೇತ್ರಜ್ಞ. ಅದು ನನಗೆ ಮಾತ್ರ ಗೊತ್ತಾಗತ್ತಾ? ಇಲ್ಲ ಇಲ್ಲ ಇಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಎಲ್ಲ ದೇಹದಲ್ಲೂ ಯಾವ ಅರಿವಿನ ಸ್ವರೂಪ ಇದೆ ಅದನ್ನು ಕ್ಷೇತ್ರಜ್ಞ ಅಂತಾರೆ. ಇಂಗ್ಲೀಷ್ನಲ್ಲಿ ಕಾನ್ಷಿಯಸ್ನೆಸ್, ಅವೇರ್ನೆಸ್. ಯಾವುದರಿಂದ ನೀವು ಎಲ್ಲವನ್ನು ತಿಳಿತಾ ಇದ್ದೀರೋ ಇಲ್ವೋ? ನೀವಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೋ ಇಲ್ವೋ? ನಾನೇನು ತುಂಬ ಕಷ್ಟದ ಪ್ರಶ್ನೆ ಕೇಳ್ತಾ ಇಲ್ಲ. ನಾನಿದ್ದೀನಿ ಅಂತ ನನಗೆ ಗೊತ್ತಾಗುತ್ತೋ ಇಲ್ವೋ? ನನ್ನ ಇರುವಿಕೆಯ ಅರಿವು ನನಗಿದೆಯೋ ಇಲ್ವೋ? ಯಾವ ಅರಿವಿದೆ ಅದೇ ಕ್ಷೇತ್ರಜ್ಞ, ಅದೇ ಪರಮಾತ್ಮ. ನನ್ನ ಸಮಸ್ಯೆ ಏನು ಅಂದರೆ, ನಾನು ಶಾಸ್ತ್ರವನ್ನೂ ಓದಲ್ಲ, ಸತ್ಸಂಗ ಅಟೆಂಡ್ ಮಾಡಲ್ಲ, ಭಗವದ್ಗೀತೆ ಗೊತ್ತಿಲ್ಲ. ನಾನು ಈ ತಲೆಯಿಂದ ಇದು ನಾನು.
ಅದೇ ಅಜ್ಞಾನ ಅಂತ ಅವಾಗಿಂದ ಹೇಳ್ತಾ ಇರೋದು. ಇದೇ ಎಲ್ಲ ದುಃಖ ಪರಂಪರೆಗೂ ಕಾರಣ. ನನ್ನಲ್ಲೇ ಪರಮಾತ್ಮ ಇದ್ದಾನೆ, ಅವನನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ನನ್ನೊಳಗೆ ಇದ್ದಾನೆ ಅನ್ನೋ ಜ್ಞಾನ ನನಗಿಲ್ಲ. ಮುಂದಿನ 2 ಶ್ಲೋಕಗಳಲ್ಲಿ ಒಂದರಲ್ಲಿ ಮೊದಲದಾಗಿ ಆತ್ಮ ಸ್ವರೂಪವನ್ನು ಹೇಳುವಂತಹ ಶ್ಲೋಕ. ಏಕೆಂದರೆ ಈಗ ಇಂಟ್ರೊಡ್ಯೂಸ್ ಮಾಡಿದ್ರು ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು ಅಂತ. ಕ್ಷೇತ್ರ ಅಂದರೆ ಅದರ ಸ್ವರೂಪ ಏನು, ಈ ದೇಹದ ಸ್ವರೂಪ ಏನು, ಕ್ಷೇತ್ರಜ್ಞ ಅನ್ನುವಂತಹ ಪರಮಾತ್ಮನ ಸ್ವರೂಪ ಏನು, ಅದನ್ನು ನಾವು ತಿಳ್ಕೋಬೇಕಾಗಿದೆ ಸ್ಪಷ್ಟವಾಗಿ. ಅದೆರಡರ ಒಂದು ಅರಿವಾಗಬೇಕಾಗಿದೆ. ಏಕೆಂದರೆ ನಮಗೀಗ ಹೊಸ ಕಾನ್ಸೆಪ್ಟ್ ಎರಡನ್ನ ಕೃಷ್ಣ ಹೇಳ್ತಾ ಇರೋದು. ಈಗ ನೀನು ಏನೊಂದು ದುಃಖ ಪಡ್ತಾ ಇದೆಯಾ, ಅದು ನೀನಲ್ಲ. ನಿರಂತರ ಬದಲಾವಣೆಗೆ ಒಳಗಾಗ್ತಾ ಇರ್ತಕ್ಕಂತಹ ವಿಕಾರ ಅಂತಾರದಕ್ಕೆ, ಆಗ್ತಾ ಇರ್ತಕ್ಕಂತಹ ಹುಟ್ಟು ಸಾವುಗಳ ಚಕ್ರದಲ್ಲಿರ್ತಕ್ಕಂತಹ ಈ ದೇಹ ನೀನಲ್ಲ. ನಮಗೆ ಒಳಗಿಂದನೇ ಹಿಡಿದು ಅಲ್ಲಾಡಿಸ್ದ ಹಾಗಾಗತ್ತೆ. ಎಷ್ಟೋ ಜನ್ಮಗಳಿಂದ ನಾನು ಇದು ಅಂತ ತಿಳ್ಕೊಂಡು ಬಂದಿದ್ದೀನಿ. ಅದೇ ಕಾರಣ ನನ್ನ ಅಜ್ಞಾನಕ್ಕೆ. ಇದು ನನ್ನನ್ನು ಹಿಡಿದು ಅಲ್ಲಾಡಿಸ್ದಂಗೆ ಆಗತ್ತೆ ಒಳಗಿಂದ. ನನಗಿದನ್ನು ಈ 2 ಫ್ಯಾಕ್ಟ್ನ, ನಾನು ಕ್ಷೇತ್ರಜ್ಞ, ಈ ದೇಹ ಕ್ಷೇತ್ರ. ನಾವೇನು ಮಾಡಿದ್ದೀವಿ, ಕ್ಷೇತ್ರಜ್ಞ ಎರಡನ್ನೂ ಸೇರಿಸ್ಬಿಟ್ಟಿದ್ದೀವಿ. ಚೈತನ್ಯವನ್ನು ಜಡವನ್ನು ಸೇರಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಜೀವಾತ್ಮ ಅನ್ನೋದು. ನಾನು ಅನ್ನುವಂತಹ ಜೀವಭಾವ ಈ ದೇಹದ ಜೊತೆ ಮಾತ್ರ ನಮಗಿದೆ. ಆದ್ದರಿಂದ ದುಃಖಕ್ಕೆ ಕಾರಣ ಅಜ್ಞಾನ. ಆ ಅಜ್ಞಾನವನ್ನು ಹೋಗಲಾಡಿಸ್ಬೇಕಾದ್ರೆ ಜ್ಞಾನ ಬೇಕು. ಯಾವ ಜ್ಞಾನ ಬೇಕು? ಜಡ ಮತ್ತು ಚೈತನ್ಯವನ್ನು ಬೇರೆ ಮಾಡಿ ಏನು ಬದಲಾವಣೆಗೆ ಒಳಗಾಗ್ತಾ ಇದೆ ಅದು ಜಡವಾದದ್ದು. ಅದು ನಿನ್ನ ಇರುವಿಕೆಯಿಂದ, ಪರಮಾತ್ಮದ ಇರುವಿಕೆಯಿಂದ, ಚೈತನ್ಯದಿಂದ ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಬೆಳಿಗ್ಗೆ ಎದ್ದು ನಿಮ್ಮ ಕೈನ ನೀವು ನೋಡಿಕೊಂಡ್ರೆ ಅದು ಹೇಳುತ್ತಾ ನಿಮಗೆ, ಹಲೋ, ಗುಡ್ ಮಾರ್ನಿಂಗ್, ಹೆಂಗಿದೆಯಾ? ಇಲ್ಲ. ಎಲ್ಲ ಯೋಚನೆಗಳು ಇದು ಬರೋದು ಮನಸ್ಸಿನಲ್ಲಿ. ಮನಸ್ಸು ಆಶ್ರಯಿಸಿರೋದು ಆತ್ಮಸ್ವರೂಪವನ್ನು, ಕಾನ್ಷಿಯಸ್ನೆಸ್ ಅಂತಾರೆ, ಚಿತ್ ಸ್ವಭಾವವನ್ನು. ಎಲ್ಲ ಜಡವಾದದ್ದು. ಅದರ ಹಿಂದಿರೋ ಆ ಚೈತನ್ಯ ಶಕ್ತಿಯಿಂದ ಅದೆಲ್ಲ ಕೆಲಸ ಮಾಡ್ತಾ ಇದೆ. ಎಷ್ಟು ದಿನ ಮಾಡುತ್ತೆ? ಆ ದೇಹಕ್ಕೆ ಪ್ರಾರಬ್ಧ ಕರ್ಮ ಇರೋ ತನಕ. ಪ್ರಾರಬ್ಧ ಕರ್ಮ 5 ವಿಷಯಗಳನ್ನು ನಿರ್ಧಾರ ಮಾಡುತ್ತೆ. ನಮ್ಮ ಹುಟ್ಟು, ನಮ್ಮ ವಿದ್ಯಾಭ್ಯಾಸ, ನಾವೆಲ್ಲಿ ಹುಟ್ತೀವಿ, ನಮ್ಮ ಐಶ್ವರ್ಯ ಎಷ್ಟಿರುತ್ತೆ, ಎಂತಹ ನಮ್ಮ ಸಾವು. 1 ನಿಮಿಷವೂ ಇರೋಕ್ಕಾಗಲ್ಲ ನಮ್ಮ ಪ್ರಾರಬ್ಧ ಕರ್ಮ ಮುಗೀತು ಅಂದರೆ. ಪ್ರಾರಬ್ಧಕ್ಕೆ ಅಕಾರ್ಡಿಂಗ್ ಟು ದಟ್ ಈ ದೇಹ, ಮನಸ್ಸು, ಅದೇ ನಾನು ಆವಾಗಲೇ ಹೇಳೋದ್ನಲ್ಲ, ಪಾತ್ರೆ ಬಿಸಿ ಆಗುತ್ತೆ, ನೀರು ಕುದಿಯುತ್ತೆ. ಹಾಗೆ ಮನಸ್ಸು ತನ್ನ ಕೆಲಸ ಮಾಡುತ್ತೆ, ದೇಹ ತನ್ನ ಕೆಲಸ ಮಾಡುತ್ತೆ. ಹಿಂದಿನ ಶಕ್ತಿ ಚೈತನ್ಯ ಆತ್ಮ. ಈಗ ನಾವು ಇವತ್ತು ಇಷ್ಟು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದು, ಈ ದೇಹ ಯಾವುದಿದೆ, ಮನಸ್ಸು ಯಾವುದಿದೆ, ಬುದ್ಧಿ ಯಾವುದಿದೆ, ಅದು ಜಡವಾದದ್ದು. ಅದು ಈ ಪ್ರಕೃತಿಗೆ ಸೇರಿದ್ದು. ಅದಕ್ಕೆ ಕ್ಷೇತ್ರ ಅಂತಾರೆ. ನಾನು ಕ್ಷೇತ್ರಜ್ಞ. ನಾನು ನನ್ನ ಒಂದು ಇರುವಿಕೆಯಿಂದ, ನನ್ನ ಒಂದು ಅರಿವಿನ ಶಕ್ತಿಯಿಂದ, ಹೇಗೆ ಬೆಂಕಿಯಿಂದ ಪಾತ್ರೆ ಬಿಸಿಯಾಯಿತೋ, ನಾನು ಇರುವುದರಿಂದ ಈ ದೇಹ ಓಡಾಡುತ್ತೆ, ಕೆಲಸ ಮಾಡುತ್ತೆ, ಮಾತಾಡುತ್ತೆ, ನಿಂತ್ಕೊಳ್ಳುತ್ತೆ, ಕೂತ್ಕೊಳ್ಳುತ್ತೆ. ನನ್ನ ಇರುವಿಕೆಯಿಂದ ಮನಸ್ಸು ಯೋಚಿಸುತ್ತೆ. ನನ್ನನ್ನು ಆಧರಿಸಿಕೊಂಡು ಮನಸ್ಸು ಚಿಂತನೆ ಮಾಡುತ್ತೆ. ಅದೇನು ಚಿಂತನೆ ಮಾಡುತ್ತೆ ಅದು ಅದಕ್ಕೆ ಬಿಟ್ಟಿದ್ದು. ಆದರೆ ಶಕ್ತಿ ಕೊಡೋದು ನಾನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾರು ಅಂತ, ನಾನು ಅಂತ ನಾವು ದೇಹವನ್ನು ಅಂತೀವಿ. ಬುದ್ಧಿ ಸಹ ನಿರ್ಧಾರ ಮಾಡೋದು ನನ್ನ ಶಕ್ತಿಯಿಂದ.
ಹಾಗಾದರೆ ಈ ನಾನು ಅನ್ನೋದನ್ನು ಅಲ್ಲೇ ಇರೋದು ಸಮಸ್ಯೆ, ಕನ್ಫ್ಯೂಷನ್ ಇರೋದು ಅಲ್ಲೇ. ಆ ನಾನುವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಈ ಅವಿದ್ಯೆ ಇರೋದು ಅಲ್ಲೇ ನನಗೆ, ಅದೇ ನನ್ನ ಸಂಸಾರದ ಕೂಪಕ್ಕೆ ಕಾರಣ ಆಗಿದೆ. ಜನಕ ಮಹಾರಾಜ ಹೇಳ್ತಿದ್ದಂತೆ, ರಮಣ ಮಹರ್ಷಿಗಳು ಹೇಳ್ತಾರೆ ಅದನ್ನು, ಎಷ್ಟೋ ಕಂಡು ಹಿಡಿದೆ ನನ್ನ ದುಃಖಕ್ಕೆ ಕಾರಣ ಏನು ಅಂತ. ಈ ಮನಸ್ಸು, ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ನುವಂಥ ಈ ಭಾವನೆ ಇದೆಯಲ್ಲ, ಈ ಮನಸ್ಸೆಂಬುದೇ ಕಾರಣ ನನ್ನ ಅಜ್ಞಾನಕ್ಕೆ, ಅದೇ ನನ್ನ ಸಂಸಾರಕ್ಕೆ ಕಾರಣ ಆಗಿದೆ. ಇದನ್ನು ನಾನು ಸರಿಯಾಗಿ ಪಡಿಸ್ಕೊಳ್ದೆ, ಜ್ಞಾನದಿಂದ ಸರಿಪಡಿಸ್ಕೊಳ್ದೆ ಹೋದರೆ ಈ ಅಜ್ಞಾನವನ್ನು, ನನಗೆ ಕನಸಿನಲ್ಲೂ ಸುಖ ಸಿಗಲ್ಲ ಅಂತ ಹೇಳ್ತಾನಂತೆ. ನನ್ನ ಅಜ್ಞಾನಕ್ಕೆ ಇದೇ ಅಜ್ಞಾನವೇ ನನ್ನ ಸಫರಿಂಗ್ಗೆ ಕಾರಣ, ಬೇರೆ ಯಾರೂ ಅಲ್ಲ. ಇದು ಫಸ್ಟು ಒಳಗಡೆ ನಮಗೆ ದೃಢ ಆಗಬೇಕು. ಅಧ್ಯಾತ್ಮದ ಚಿಂತನೆಯಲ್ಲಿ ನಾವು ಮುಂದುವರಿಬೇಕು ಅಂದರೆ ಮೊದಲ ಹೆಜ್ಜೆ ಇದು. ನನ್ನ ಸಮಸ್ಯೆಗೆ ನಾನೇ ಕಾರಣ, ನನ್ನ ಅಟ್ಯಾಚ್ಮೆಂಟೇ ಕಾರಣ, ನನ್ನ ಮೋಹವೇ ಕಾರಣ. ನಾನು ಇವತ್ತು ಸಫರ್ ಆಗ್ತಾಯಿದ್ದೀನಿ ಅಂದರೆ ಅದಕ್ಕೆ ನನ್ನ ಮೋಹವೇ ಕಾರಣ. ಎಲ್ಲೋ ಅಂಟಿದೆ ಮನಸ್ಸು, ಮನಸ್ಸಿನ ಸ್ವಭಾವ ಅಂಟ್ಕೊಳ್ಳುತ್ತೆ. ಅದು ಎಲ್ಲಿರುತ್ತೋ ಅಲ್ಲಿಗೆ ಅಂಟ್ಕೊಳ್ಳುತ್ತದು. ಆದ್ದರಿಂದ ಅದನ್ನು ಸತ್ಸಂಗಕ್ಕೆ ತಗೊಂಬಾ ಅಂತ ಹೇಳೋದು. ಸತ್ಸಂಗದಲ್ಲಿದ್ದರೆ ಸದ್ವಿಚಾರಗಳನ್ನ, ಭಗವಂತನ ಚಿಂತನೆಯನ್ನು ಮಾಡುತ್ತೆ. ಅದ್ರ ಸ್ವಭಾವನೆ ಅದು ಎಲ್ಲಿರುತ್ತೋ ಅಲ್ಲಿಗೆ ಅಂಟ್ಕೊಳ್ಳುತ್ತದೆ. ಆದ್ದರಿಂದ ಹೆಚ್ಚು ಹೆಚ್ಚು ಸತ್ಸಂಗದಲ್ಲಿರೋ, ಹೆಚ್ಚು ಭಗವಂತನ ಮಾತು ಉಪದೇಶಗಳನ್ನು ಕೇಳಿ ಚಿಂತನೆ ಮಾಡು. ಯಾರಿಗೂ ಅದರಿಂದ ಏನೂ ಉಪಯೋಗ ಇಲ್ಲ. ನಿನ್ನ ಉದ್ಧಾರ, ನಿನ್ನ ದುಃಖ. ಒಂದು ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡಿ ಇವತ್ತಿನ ಸತ್ಸಂಗನ ಮುಗಿಸ್ತೀನಿ. ನಿಮಗೆ ಯಾವ ವಿಷಯದಲ್ಲಿ ಎಲ್ಲಿ ಅಟ್ಯಾಚ್ಮೆಂಟ್ ಇದೆ, ನಿಮಗೆ ಯಾವ ವಿಷಯದಲ್ಲಿ ಎಲ್ಲಿ ಅಟ್ಯಾಚ್ಮೆಂಟ್ ಇದೆ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಿಮ್ಮ ಸಫರಿಂಗ್. ಅದರ ಇಂಟೆನ್ಸಿಟಿ ಎಷ್ಟಿದೆ, ನಿಮ್ಮ ಎಷ್ಟು ಡೀಪಾಗಿ ಅದಕ್ಕೆ ಅಟ್ಯಾಚ್ ಆಗಿದ್ದೀರಾ, ಯಾವುದೇ ವಿಷಯ ಇರ್ಬೋದು, ಅದು ಮನೆ ಇರ್ಬೋದು, ಮಕ್ಕಳಿರ್ಬೋದು, ಕಾರ್ ಇರ್ಬೋದು, ಸಂಬಂಧಗಳಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಯಾವುದಕ್ಕೆ ನೀವು ಎಷ್ಟು ಅಂಟ್ಕೊಂಡಿದ್ದೀರಾ ಅದು ಅಷ್ಟು ದುಃಖವನ್ನು ಕೊಡುತ್ತೆ. ಇದೇ ಡೈರೆಕ್ಟ್ ಅದಕ್ಕೆ ಇಲ್ಲಿ ಕೃಷ್ಣ ನಮಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಆ ದೇಹ ನೀನಲ್ಲಪ್ಪ, ಆ ಮನಸ್ಸು ನೀನಲ್ಲ, ಅದೆಲ್ಲ ಕ್ಷೇತ್ರ. ನೀನು ಕ್ಷೇತ್ರಜ್ಞ, ನೀನು ಅರಿವಿನ ಸ್ವರೂಪ. ಆ ಒಂದು ತಿಳುವಳಿಕೆ ಇದು. ಸುಮ್ಮನೆ ಸತ್ಸಂಗದಲ್ಲಿದ್ದು 1 ಗಂಟೆ ಕೇಳೋದು, ಆಮೇಲೆ ಮರೆತು ಯಥಾ ಪ್ರಕಾರ ನನ್ನ ಇಷ್ಟದಂತೆ ನಾನು ನಡ್ಕೊಂಡ್ರೆ ದುಃಖ ತಪ್ಪಿದ್ದಲ್ಲ. ಇದೆಲ್ಲ ನಿಧಿಧ್ಯಾಸನ ಆಗಬೇಕು. ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣ ಮಾಡಬೇಕು ಮೊದಲು ಸತ್ಸಂಗದಲ್ಲಿದ್ದು, ಆಚಾರ್ಯರ ಮಾತುಗಳನ್ನ, ಭಾಷ್ಯವನ್ನು ಓದಿ ತಿಳ್ಕೋಬೇಕು. ಆಮೇಲೆ ಅದನ್ನು ಮನನ ಮಾಡಬೇಕು. ಅದು ಹೇಗೆ ಹಾಗೆ ಹೇಳಿದ್ರು, ನಾನು ದೇಹ ಅಲ್ಲ, ನಾನು ಕ್ಷೇತ್ರ ಅಲ್ಲ, ನಾನು ಕ್ಷೇತ್ರಜ್ಞ ಅಂತ. ಹೆಂಗೆ ಎಲ್ಲ ಒಂದೇ ಪದ, ನಾನು ಅದನ್ನು ಇಂಟರ್ಚೇಂಜ್ ಮಾಡಿ ಯೂಸ್ ಮಾಡ್ತೀನಿ ಅಷ್ಟೇ. ಕ್ಷೇತ್ರ ಅಂದರೆ ಶರೀರ, ಅಂದರೆ ಇದಂ ಶರೀರಂ ಕ್ಷೇತ್ರ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಕ್ಷೇತ್ರ ಅಂದರೂ ಒಂದೇ, ಜಡ ಅಂದರೂ ಒಂದೇ, ಪ್ರಕೃತಿ ಅಂದರೂ ಒಂದೇ, ಶರೀರ ಅಂದರೂ ಒಂದೇ, ಎಲ್ಲ ಒಂದೇ ಪದ ಅದು. ಹಾಗೆ ಕ್ಷೇತ್ರಜ್ಞ ಅಂದರೂ ಒಂದೇ, ಬ್ರಹ್ಮನ್ ಅಂದರೂ ಒಂದೇ, ಪರಮಾತ್ಮ ಅಂದರೂ ಒಂದೇ, ಚೈತನ್ಯ ಅಂದರೂ ಒಂದೇ, ಪುರುಷ ಅಂದರೂ ಒಂದೇ. ಹೆಂಗೆ ಕೃಷ್ಣ ಹಿಂಗೆ ಹೇಳಿಬಿಟ್ಟಲ್ಲ, ನಾನು ಕ್ಷೇತ್ರಜ್ಞ, ಇದೆಲ್ಲ ಜಡ ಅಂತ. ಅದನ್ನು ಮನಸ್ಸಲ್ಲಿ ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ನನ್ನ ಒಂದು ತಪ್ಪು ಅಂಡರ್ಸ್ಟ್ಯಾಂಡಿಂಗಿಗೂ ಸರಿಯಾದ ಏನು ಪರಮಾತ್ಮ ಜ್ಞಾನ ಕೊಡ್ತಾ ಇದ್ದಾನೆ ಅದ್ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ, ನಾನು ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅಂತ. ನಂತರ ಅದನ್ನು ನನ್ನ ಪ್ರತಿಯೊಂದು ಚಿಂತನೆಯಲ್ಲಿ ಅದನ್ನು ಅಳವಡಿಸ್ಕೋಬೇಕು. ಮೈಂಡಲ್ಲಿ ಏನಾದ್ರು ಒಂದು ಬಂದ ತಕ್ಷಣ, ಇದು ನನ್ನ ಅಹಂಕಾರ ಹೇಳ್ತಾ ಇರೋದು, ನಾನಲ್ಲ, ನಾನು ಸಾಕ್ಷಿ ಸ್ವರೂಪ. ಇದನ್ನು ಅಭ್ಯಾಸ ಮಾಡ್ಕೋಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ, ನಾನು ಆತ್ಮಸ್ವರೂಪ, ನಾನು ಕ್ಷೇತ್ರಜ್ಞ, ನಾನು ಚೈತನ್ಯ ಅಂತ, ಅಷ್ಟು ದುಃಖ ಕಮ್ಮಿ ಆಗುತ್ತೆ, ಶಾಂತಿ, ಸಮಾಧಾನ, ನೆಮ್ಮದಿ ಸಿಗುತ್ತೆ. ರಮಣರೆಲ್ಲ ಇದೇ ದಾರಿಯಲ್ಲಿ ನಡೆದವರು. ಮೊದಲು ದುಃಖವನ್ನು ಹೇಳಿದ್ರು, ಆಮೇಲೆ ಆತ್ಮಜ್ಞಾನದ ಟಾಪಿಕ್ನ, ಕಾನ್ಸೆಪ್ಟನ್ನ ನಮಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಸ್ವರೂಪವನ್ನು ಹೇಳ್ತಾರೆ. ಅಂದರೆ ಆತ್ಮದ ಸ್ವರೂಪ ಏನು?
ಆತ್ಮ ಕ್ಷೇತ್ರಜ್ಞ ಎಲ್ಲ ಒಂದೇ. ಆತ್ಮದ ಸ್ವರೂಪ ಏನು ಅಂತ ಹೇಳ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಅದರ ನೆಕ್ಸ್ಟ್ ಶ್ಲೋಕದಲ್ಲಿ ಕ್ಷೇತ್ರ, ಈ ದೇಹದ ಸ್ವರೂಪ ಏನು, ಲಕ್ಷಣಗಳು ಏನು ಅನ್ನೋದನ್ನು ಹೇಳ್ತಾರೆ. ಅಂದರೆ ನೆಕ್ಸ್ಟು ಮೊದಲನೇದು ಕ್ಷೇತ್ರಜ್ಞ ಆತ್ಮದ ಸ್ವರೂಪ ಹೇಳ್ಬೇಕಾದ್ರೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ನಾನು ಆತ್ಮ, ಕ್ಷೇತ್ರಜ್ಞ ಅಂತ ಏನಿದೆಯೋ ಅದು ನಾನು ಆತ್ಮ, ಎಲ್ಲರಲ್ಲಿ ಇದ್ದೀನಿ. ಸರ್ವಭೂತಾಶಯ ಸ್ಥಿತ, ಎಲ್ಲರಲ್ಲಿ ಇದ್ದೀನಿ. ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ, ನಾನು ಮೊದಲೂ ಇದ್ದೆ, ಜೀವ ಹುಟ್ಟಿದಾಗೂ, ಜೀವ ಮಧ್ಯದಲ್ಲಿ, ಜೀವನ ದೇಹ ನಾಶ ಆದರೂ ನಾನು ಯಾವಾಗಲೂ ಇರ್ತೀನಿ. ಆ ಆತ್ಮಸ್ವರೂಪ, ಆ ಚೈತನ್ಯದ ಸ್ವರೂಪವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದರ ನೆಕ್ಸ್ಟ್ ಶ್ಲೋಕದಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು, ಯಾವ ಕ್ಷೇತ್ರವನ್ನು ನೀನು ನಾನು ನಾನು ಅನ್ಕೋತಾ ಇದೆಯೋ ಹುಟ್ಟಿದ್ದೆಲ್ಲ ಸಾಯಲೇಬೇಕು. ಯಾವುದು ಸತ್ತಿದೆ ಅದು ಮತ್ತೆ ಹುಟ್ಟಲೇಬೇಕು. ಅದು ನೀನಲ್ಲ, ಅದಕ್ಕೆ ಅಂಟ್ಕೋಬೇಡ. ಅದಕ್ಕೆಷ್ಟು ಅಂಟ್ಕೋತೀಯೋ ಅದರ ಬದಲಾವಣೆಗಳು. ಈಗ ನೀವು ಸಣ್ಣ ದೋಣಿಯಲ್ಲಿ ಕೂತಾಗ ದೊಡ್ಡ ಸಮುದ್ರದಲ್ಲಿ ಅದು ಎತ್ತಿ ಮೇಲೆ ಕೆಳಗೆ ಅಲೆಗಳು ಹಾಕಿದಾಗ ನಾವು ಮೇಲೆ ಕೆಳಗೆ ಹೋಗ್ತೀವಲ್ವ, ಹಾಗೆ ನಿರಂತರ ಬದಲಾವಣೆ ಆಗ್ತಾ ಇರೋ ದೇಹವನ್ನು ನಾನು ಅಂತ ಅಪ್ಕೊಂಡ್ರೆ ಅದು ಹುಟ್ಟುತ್ತೆ, ಬೆಳೆಯುತ್ತೆ, ರೋಗ ಬರುತ್ತೆ, ಸಾಯುತ್ತೆ ಒಂದಿನ. ನಿರಂತರ ಬದಲಾವಣೆ ಆಗ್ತಾ ಇರತಕ್ಕಂತಹ ದೇಹವನ್ನು ನಾನು ಅಂತ ನೀವು ಹಿಡ್ಕೊಂಡ್ರೆ ದುಃಖ ತಪ್ಪಿದ್ದಲ್ಲ. ನಾನು ಆತ್ಮ, ನನಗೆ ಹುಟ್ಟು ಸಾವುಗಳಿಲ್ಲ. ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣೋ, ನಾನು ಆತ್ಮಸ್ವರೂಪ. ನನ್ನ ದೇಹಗಳು ನಾಶವಾದರೂ ನನಗೆ ಎಂದೂ ಸಾವಿಲ್ಲ. ನಾನು ಅದು ಆತ್ಮ ನಾನು ಅಂತ ಯಾವಾಗ ತಿರುಗ್ತಿರೋ ಪರಮಾತ್ಮನ ಕಡೆ, ಆಗ ದೇಹಕ್ಕೆ ಏನೇ ಆದರೂ ನೀವು ಅದನ್ನು ಸ್ಥಿತಪ್ರಜ್ಞನ ಹಾಗೆ ನೋಡೋದು. ಇದನ್ನೇ ಭಕ್ತಿಯ ದಾರಿಯಲ್ಲಿ ಹೇಳಿದರೆ, ಯಾರು ಪರಮಾತ್ಮನನ್ನು ಮರೆತಿದ್ದಾರೆ ಅವರಿಗೆ ದುಃಖ ತಪ್ಪಿದ್ದಲ್ಲ. ವೇದಾಂತದ ಭಾಷೆಯಲ್ಲಿ ಹೇಳಿದರೆ, ಯಾರು ಆತ್ಮತತ್ವವನ್ನು ಮರೆತಿದ್ದಾರೆ, ದೇಹವನ್ನು ನಾನು ಅಂದ್ಕೊಂಡಿದ್ದಾರೆ ಅಂತ ಅಜ್ಞಾನಿಗೆ ದುಃಖ ತಪ್ಪಿದ್ದಲ್ಲ. ವೇದಾಂತದ ಮಾರ್ಗದಲ್ಲಿ ಹೇಳಿದ್ರೂ ಒಂದೇ, ಭಕ್ತಿಯ ಮಾರ್ಗದಲ್ಲಿ ಹೇಳಿದ್ರೂ ಒಂದೇ. ಭಕ್ತಿಯಲ್ಲಿ ಹೇಳಿದ್ರೆ ಫರ್ಗೆಟ್ಫುಲ್ನೆಸ್ ಆಫ್ ಕೃಷ್ಣ ಇಸ್ ದ ಕಾಸ್ ಆಫ್ ಸಫರಿಂಗ್ ಅಂತಾರೆ. ಕೃಷ್ಣನನ್ನು ಮರ್ತಿರೋದೇ ದುಃಖಕ್ಕೆ ಕಾರಣ ಅಂತ. ವೇದಾಂತದ ಭಾಷೆಯಲ್ಲಿ ಹೇಳೋದಾದರೆ ಆತ್ಮತತ್ವವನ್ನು ತಿಳಿದೇ ಇರೋದೇ ದುಃಖಕ್ಕೆ ಕಾರಣ. ಎರಡೂ ಒಂದೇ. ಕೃಷ್ಣ ಆತ್ಮ ಬೇರೆ ಬೇರೆ ಅಲ್ಲ. ಯಾಕೆಂದರೆ ಕ್ಲೀನಾಗಿ ಹೇಳ್ತಾನೆ ನೆಕ್ಸ್ಟ್ ಶ್ಲೋಕದಲ್ಲಿ, ಅಹಂ ಆತ್ಮ ಗುಡಾಕೇಶ ಅಂತ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. 3 ಶ್ಲೋಕಗಳು ಆಗಿದೆ. ಮುಂದಿನ ಶ್ಲೋಕಗಳನ್ನ ನೋಡ್ಕೊಂಡು ಹೋಗೋಣ ಮುಂದಿನ ಸತ್ಸಂಗದಲ್ಲಿ.